ನಮಸ್ಕಾರ ಮಿತ್ರರೇ, ನಾನು ನಿಮ್ಮ ಡಾಕ್ಟರ್ ಜಿ ಅನೀಶ್. ಇವತ್ತು ನನ್ನ ಜೊತೆಯಲ್ಲಿ ಡಾಕ್ಟರ್ ರಾಘವೇಂದ್ರ FN ಅವರಿದ್ದಾರೆ. ಬಳ್ಳಾರಿಯ ಫೇಮಸ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಅವರು ವಿಮ್ಸಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನೋಡಲ್ ಆಫೀಸರ್ ಆಗಿ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರಾಘವೇಂದ್ರ FN ಅವ್ರ ಬಗ್ಗೆ ಇನ್ನು ಹೇಳಬೇಕು ಅಂದರೆ ಅವರೊಬ್ಬ ಲೇಖಕರು. ಹಿ ಈಸ್ ಅನ್ ಆಥರ್, ಹಿ ಈಸ್ ಅನ್ ಆರ್ಟಿಸ್ಟ್, ಹಿ ಈಸ್ ಅ ಮ್ಯೂಸಿಷಿಯನ್, he is also a philosopher. ಒಂದು ಮಾತಿನಲ್ಲಿ ಅವರನ್ನು ನಾನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ he is a life guru. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಫಾರ್ ಬೀಯಿಂಗ್ ವಿತ್ ಅಸ್. Thank you for inviting, and I think it's exaggerated introduction, but I appreciate and I am thankful for that. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಮಿತ್ರರೇ, ನಿಮ್ಮೆಲ್ಲರಿಗೆ ಕೋವಿಡ್ನ ಬಗ್ಗೆ ಎಷ್ಟು ಗೊತ್ತಿದೆ ಅಂದರೆ ಒಂದು ವೈರಾಲಜಿ ಸ್ಟೂಡೆಂಟು ಕರೋನಾ ವೈರಸ್ ಬಗ್ಗೆ PhD ಮಾಡಿದ್ದವನು ಕೂಡ ಅಷ್ಟು ಗೊತ್ತಿರಲ್ಲ. ಆದರೆ ಇಷ್ಟು ಗೊತ್ತಿದ್ರೂ ನಿಮಗೆ ಸ್ವಲ್ಪ ಸಿಂಪಲ್ ಆಗಿರೋ ಡೌಟ್ಸ್ ಬರ್ತವೆ. ಅದಕ್ಕೆ ನಾವಿಬ್ಬರು ಸಿಂಪಲ್ ಆಗಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ಆ ಡೌಟ್ಸನ್ನು ಕ್ಲಾರಿಫೈ ಮಾಡಲಿಕ್ಕೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀವಿ. ಸರ್, ಮೊದಲನೇದಾಗಿ ನಾವೀಗ ಸೆಕೆಂಡ್ ವೇವ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಸೆಕೆಂಡ್ ವೇವ್ ಹೇಗೆ ಶುರುವಾಯಿತು? ಇದಕ್ಕೆ ಕಾರಣ ಏನು ಸೆಕೆಂಡ್ ವೇವ್ ಬರಲಿಕ್ಕೆ? ಓಕೆ, ವೆರಿ ಗುಡ್ ಕ್ವಶನ್. ಏನಂದರೆ ಆ್ಯಕ್ಚುಲಿ ಎನಿ ಪ್ಯಾಂಡಮಿಕ್, ಯಾವುದೇ ಒಂದು ಪ್ಯಾಂಡಮಿಕ್ ಅಂತ ಹೇಳ್ತೀವಿ, ಯಾವುದೇ ಒಂದು ಹೊಸ ವೈರಸ್ ಇನ್ಫೆಕ್ಷನ್ ಜಗತ್ತಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಾಗ ಅದು ಫಸ್ಟ್ ವೇವ್ ಅಂತೀವಿ ನಾವು. ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದಕ್ಕೆ ಸೋರ್ಸ್ ಗೊತ್ತಿರೋದಿಲ್ಲ. ಅದನ್ನು ಕಂಡುಹಿಡಿಯೋಕ್ಕೆ, ಅದ್ರ ಬಗ್ಗೆ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಕಂಡುಹಿಡಿಯೋಕ್ಕೆ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲರೂ ಕಷ್ಟಪಡ್ತಾರೆ, ಎಲ್ರಿಗೂ ಹೊಸದು ಅದು ಫಸ್ಟ್ ವೇವ್. ಅವಾಗ ಎಲ್ಲರೂ ಶಾಕಲ್ಲಿರ್ತಾರೆ. ಅವಾಗ ಏನಾಗುತ್ತೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಕಡೆ, ಅದನ್ನು ಏನಂತ ಕಂಡುಹಿಡಿಯೋಕ್ಕೆ ಒಂದು ಕಡೆ ಗುದ್ದಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಫಸ್ಟ್ ವೇವ್ ಬಂದು ಹೋಗ್ಬಿಡುತ್ತೆ. ಒಂದು ದೊಡ್ಡದಾದ ತೆರೆ, ಅಲೆ ಅಂತ ಹೇಳ್ತೀವಿ ನಾವು, ಸಮುದ್ರದ ಅಲೆ ಥರ. ನೀವು ಅಲ್ಲಿ ಸೀಶೋರ್ ಹತ್ರ ನಿಂತ್ಕೊಂಡಾಗ ಗೊತ್ತಾಗಿರುತ್ತೆ ನಿಮಗೆ. ಸೆಕೆಂಡ್ ವೇವ್ ಬರೋದು ಕಾಣಿಸ್ತಿರಲ್ಲ, ಫಸ್ಟ್ ವೇವಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತೀರ. ಅದಾದಮೇಲೆ ನೀವು ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ತೀರಾ. ಸೆಕೆಂಡ್ ವೇವ್ಗೆ ಫಸ್ಟ್ ವೇವ್ಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಗ್ಯಾಪ್ ಇದ್ದಾಗ ಏನಂದರೆ ಇಟ್ ಈಸ್ ಎ ಪ್ರಿಪ್ರೇಷನ್ ಗ್ಯಾಪ್. ನಾವು ನೆಕ್ಸ್ಟ್ ವೇವ್ ಬಂದರೆ ಏನು ಮಾಡ್ಬೋದು, ಅದು ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ, ಬಟ್ ಅಂದಾಜಿಸ್ಬೋದು. ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಆ ಪ್ರಿಪ್ರೇಷನ್ ಮಾಡೋಕೆ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಒಳಗಡೆನೂ ಬರ್ಬೋದು, ಟೈಮ್ ಮೀರಿನೂ ಬರ್ಬೋದು. ದಟ್ ಈಸ್ ಸೆಕೆಂಡ್ ವೇವ್. ಫಸ್ಟ್ ವೇವ್ ಈಸ್ ಆಲ್ವೇಸ್ ನ್ಯಾಚುರಲ್. ಸೆಕೆಂಡ್ ವೇವ್ ಆ್ಯಂಡ್ ಥರ್ಡ್ ವೇವ್, ಮ್ಯಾಕ್ಸಿಮಮ್ ಪ್ಯಾಂಡಮಿಕಲ್ಲಿ ನೋಡೋದು ನಾವು 3 ವೇವ್ಗಳು ಮಾತ್ರ. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ವೇವ್ ಈಸ್ ಇನ್ ಪಾಪ್ಯುಲೇಷನ್ ಆ್ಯಂಡ್ ಪಬ್ಲಿಕ್ ಹ್ಯಾಂಡ್, ನಮ್ಮ ಕೈಯಲ್ಲಿರುತ್ತೆ. ಫಸ್ಟ್ ವೇವ್ ನೇಚರ್ ಸೃಷ್ಟಿ ಆಗುತ್ತೆ, ದೇವರು ಸೃಷ್ಟಿ ಮಾಡ್ತಾನೋ ಅಥವಾ ಸೈತಾನೋ ದೆವ್ವನೋ ರಾಕ್ಷಸನೋ ಅಂತ ಒಂದಂದರೆ, ಸೆಕೆಂಡ್ ವೇವ್ ಥರ್ಡ್ ವೇವನ್ನ ಸ್ಪ್ರೆಡ್ ಮಾಡೋದು 99.9% ಮನುಷ್ಯನ ಸ್ವಭಾವ ಗೊತ್ತಿರುತ್ತೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ನು ಫಸ್ಟ್ ವೇವಲ್ಲಿ. ಸೆಕೆಂಡ್ ವೇವಲ್ಲಿ ಅವನು ಈ ಕೂಡ ಪ್ರಿವೆಂಟೆಡ್ ಅದು ಹೆಂಗೆ ಸ್ಪ್ರೆಡ್ ಆಗಿದೆ ಅಂತ ಕೂಡ ಗೊತ್ತಾಗಿರುತ್ತೆ. ಅದು ನಾವು ಮಾಡಲಿಲ್ಲ. ದಟ್ ಇಸ್ ಆರ್ ಫೇಲ್ಯೂರ್, ದಟ್ ಇಸ್ ಯೋರ್ ಫೇಲ್ಯೂರ್, ದಟ್ ಇಸ್ ಮೈ ಫೇಲ್ಯೂರ್, ದಟ್ ಇಸ್ ಆಲ್ ಆಫ್ ಅವರ್ ಫೇಲ್ಯೂರ್. 100%. ಯಾಕಂದರೆ ವೈರಸ್ ತಾನಾಗ್ತಾನೆ ಮೂವ್ ಆಗಲ್ಲ, ಅದಕ್ಕೇನು ಗಾಳಿ ಇರಲ್ಲ. ನಾವೇ ಅದಕ್ಕೊಂದು ವೆಹಿಕಲ್. ನಿಮ್ಗೊಂದು ವಿಷಯ ಗೊತ್ತಾ, ಈ ವೈರಸ್ ನ ತುಂಬಾ ಈಗೋಯಿಸ್ಟಿಕ್ ಅಂತೀವಿ. ಅವನು ನಾವು ಹೋಗಿ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ಕೂಡ್ಸ್ಲಾರ್ದೆ ಇದ್ರೆ ಅವ್ನು ನಿಮ್ ಕಡೆನೇ ಬರಲ್ಲ, ನಿಮ್ಮನ್ನ ನೋಡೋದೇ ಇಲ್ಲ. ನೀವು ಹೋಗಿ ಅವನನ್ನ ಕರೆದ್ರೆ ಮಾತ್ರ ಅವ್ನು ಬರ್ತಾನೆ. ಆಯ್ತು ಸರಿ, ಈಗ ಕರೋನಾದ ಅಟ್ಟಹಾಸ ಇಷ್ಟ ಆಗ್ತಾ ಇದೆ. ಇದು ಇನ್ನೂ ಸಿವಿಯರ್ ಆಗ್ಬೋದಾ ಬರೋ ದಿನಗಳಲ್ಲಿ? ಹಾಗಾದ್ರೆ ಎಷ್ಟು ದಿನ ಈ ವೇವ್ ನಮಗೆ ಕಾಣಿಸ್ಕೊಳ್ಳುತ್ತೆ? ಈ ಸೆಕೆಂಡ್ ವೇವ್ ಸಬ್ಸೈಡ್ ಆಗೋಕೆ ಎಷ್ಟು ದಿವಸ ಬೇಕು ಇನ್ನು? ಒಳ್ಳೆ ಕ್ವಶನ್. ಈಗ ಸೆಕೆಂಡ್ ವೇವ್ ಇಂಪ್ಯಾಕ್ಟ್ ಹೆಂಗಾಗಿದೆ ಅಂದರೆ, ಮಾನಸಿಕವಾಗಿ ಮನುಷ್ಯ ದೌರ್ಬಲ್ಯ ಆಗಿದ್ದಾನೆ, ಫೈನಾನ್ಷಿಯಲಿ ದೌರ್ಬಲ್ಯ ಆಗಿದ್ದಾನೆ, ಪ್ಲಸ್ ಆರೋಗ್ಯದಿಂದ ಕೂಡ ದೌರ್ಬಲ್ಯ ಆಗಿದ್ದಾನೆ. ಮೂರನ್ನು ಹತ್ತಿಕ್ಕಿದಂಥ ಸೆಕೆಂಡ್ ವೇವ್ ಇದು. ಫಸ್ಟ್ ವೇವಲ್ಲಿ ಸ್ವಲ್ಪ ಏನೋ ತಡ್ಕೊಳ್ಳೋವಂಥ ಪೆಟ್ಟು ಬಿದ್ದಿತ್ತು, ಇವಾಗ ಜೋರಾಗಿ ಪೆಟ್ಟು ಬಿದ್ದಿದೆ. ಇದರಿಂದ ಎದ್ದೇಳ್ತಾ ನಾವು ಹೊರಗೆ ಬರೋದು ಒಂದು ಪ್ರಯತ್ನ ಮಾಡ್ತಾ, ಇನ್ನೂ ಥರ್ಡ್ ವೇವ್ ಎಕ್ಸ್ಪೆಕ್ಟೆಡ್ ಇದೆ ಮುಂದೆ. ಥರ್ಡ್ ವೇವ್ ಎಕ್ಸ್ಪೆಕ್ಟೆಡ್ ಇದೆ. ಸೊ 3 ಅಲೆಗಳು ಬರುವಂಥದ್ದು ಇದೆ. ದಿಸ್ ವಾಸ್ ಹ್ಯಾಪನ್ಡ್ ಇನ್ 1918 ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ 1918ಅಲ್ಲಿ. ಅವಾಗ ಕೂಡ ಇದೇ ಥರ ಆಗಿತ್ತು. ಅವಾಗ ಫಸ್ಟ್ ಟೈಮ್ ಇದು, ಬಟ್ ಅವಾಗ ಜನರಿಗೆ ಭಯ ಇತ್ತು. ಸ್ಪ್ಯಾನಿಷ್ ಫ್ಲೂ ಅಂತ ಹೇಳ್ತಾರೆ. ಸೊ ಅವಾಗ ಜನರಿಗೆ ಭಯ ಇತ್ತು. ಅವಾಗೇನು ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ. ಇವಾಗ ಎಲ್ಲ ಇದೆ, ಇದ್ದರೂ ಕೂಡ ಜನ ಇನ್ನೂ ಮೂರ್ಖರಾಗ್ತಾ ಇದ್ದಾರೆ. ಅವಾಗ ಜಸ್ಟ್ ಒಂದು ಆರ್ಡರ್, ಮನೇಲಿರಿ, ಮಾಸ್ಕ್ ಹಾಕ್ಕೊಳ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಅಂತ. ಇದೇ ಸೇಮ್ನ ಟೆಕ್ನಾಲಜಿನ, ಓಲ್ಡೆಸ್ಟ್ ಟೆಕ್ನಾಲಜಿನ ಅವಾಗ ಫಾಲೋ ಮಾಡ್ತಾಯಿದ್ರು. ಫಸ್ಟ್ ವೇವಲ್ಲಿ ಕಂಟ್ರೋಲ್ ಆಗಲಿಲ್ಲ, ಸಿಕ್ಕಾಪಟ್ಟೆ ಡೆತ್ಸ್ ಆಯ್ತು. ಅವಾಗಲೂ ಜನ ಲಿಬ್ರಲ್ ಆಗಿಬಿಟ್ರು. ಹೋಗ್ಬಿಡ್ತು
ಅಂತೇಳಿ ಜಸ್ಟ್ ಲೈಕ್ ಹೌ ವಿ ಸೆಲೆಬ್ರೇಟ್. Yes. ಮಧ್ಯದಲ್ಲಿ ಕೋವಿಡ್ನ ಸಂಕ್ರಮಿತರ ಸಂಖ್ಯೆ ಕಡಿಮೆ ಆದ ತಕ್ಷಣ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋದು, ಲೈಫ್ ಸ್ಟೈಲ್ ಅನ್ನ ಮತ್ತೆ ರೆಸ್ಯೂಮ್ ಮಾಡೋದು, ಹಾಲಿಡೇಗಳಿಗೆ ಮಾರಿಷಸ್, ಮಾಲ್ಡೀವ್ಸ್ ಹೋಗೋದು ಶುರು ಹಚ್ಕೊಂಡ್ಬಿಟ್ಟಿದೆ. ಕರೆಕ್ಟ್. ಈ ಹೊಸ ವೇರಿಯಂಟ್ಗಳು ಬರ್ತಾ ಇರೋದು ಅದೇ ಕಾರಣಕ್ಕೆ ಮುಂದೆ ನೋಡೋಣ, ಹೌದು. ವೆಯ್ಟ್ ಮಾಡಿ. ಸೊ ಹಿಂಗೆ ಇದು ನಮ್ಮ ಕೈಯಲ್ಲೇ ಇದೆ ಸೆಕೆಂಡ್ ವೇವ್ ಕಂಟ್ರೋಲ್ ಮಾಡ್ಕೊಳ್ಳೋದು. ನೀವು ಹೇಳಿದ್ರಲ್ಲ ಎಷ್ಟು ಡಿಸಾಸ್ಟರ್ ಮಾಡ್ಬೋದು ಅಂದರೆ ನಾವೇ ಹಾಳು ಮಾಡ್ಕೊಂಡಂಗೆ. ಆಲ್ರೆಡಿ ಡಿಸಾಸ್ಟರ್ ನಡೀತಾ ಇದೆ. ಇವತ್ತು ಬೆಡ್ಗಳೇ ಸಿಗ್ತಾ ಇಲ್ಲ ನಮಗೆ, ಮುಂದೆ ನೋಡೋಣ. ಹೀಗೆ ನಾವು ಈ ಕರೋನಾದ ಲಕ್ಷಣಗಳ ಬಗ್ಗೆ ಕೇಳೋಣ. ನಮಗೆ ಬೇಸಿಕ್ ಲಕ್ಷಣಗಳು ಏನೇನು ಗೊತ್ತಪ್ಪ? ಕೆಮ್ಮಿರುತ್ತೆ, ಜ್ವರ ಇರುತ್ತೆ, ಹೈಗ್ರೇಡ್ ಫೀವರ್ ಇರುತ್ತೆ, ಮೈಕಾಲ್ ನೋವು ಇರುತ್ತೆ, ಗಂಟ್ಲಲ್ಲಿ ನೋವು ಇರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಆಮೇಲೆ ಆರ್ಥ್ರಾಲಜಿ ಅಂದ್ರೆ ಕೆಲವೊಂದು ಜಾಯಿಂಟ್ಗಳು ವಿಪರೀತ ಪೇನ್ ಬರ್ತವೆ. ಇಂಥವೆಲ್ಲ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಕೆಲವೊಂದ್ಸತಿ ಹೊಟ್ಟೆಯಲ್ಲಿ ಉರಿ ಇಂಥವು ಕೂಡ ನೋಡಿದ್ವಿ. ಈಗ ಹೊಸದಾಗಿ ಏನ್ ಲಕ್ಷಣಗಳು ಬಂದಿದಾವೆ ಸರ್? ಯಾಕಂದ್ರೆ ಸಾಕಷ್ಟು ಜನ ಏನೇನೋ ಹೊಸ ಲಕ್ಷಣಗಳನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಅನೀಶ್, ಆಸ್ ಆಲ್ರೆಡಿ ನೀವು ಎಷ್ಟೊಂದು ವಿಡಿಯೋ ಮಾಡಿದ್ದೀರಾ. ನೀವು ವಿಡಿಯೋದಲ್ಲಿ ಹೋಮ್ ಐಸೋಲೇಷನ್ ಬಗ್ಗೆ ಆಗಲಿ, ಲಕ್ಷಣದ ಬಗ್ಗೆ ಆಗಲಿ, ಆಲ್ರೆಡಿ ಯು ಹ್ಯಾವ್ ಸೆಂಟ್ ಎ ಮೆಸೇಜ್ ಟು ಪಬ್ಲಿಕ್. ಯು ಹ್ಯಾವ್ ಡನ್ ರಿಯಲಿ ಗುಡ್ ಜಾಬ್. ಬಟ್ ಅದ್ರ ಜೊತೆಗೆ ಹೊಸ ಲಕ್ಷಣಗಳನ್ನು ಹೆಂಗೆ ಕಂಡುಹಿಡಿಬೇಕಂದ್ರೆ, ಇವಾಗ ಪ್ಯಾಂಡಮಿಕ್ ಸೆಕೆಂಡ್ ವೇವ್ ಅಲ್ಲಿ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಎವ್ರಿಬಡಿ ಈಸ್ ಇನ್ಫೆಕ್ಟೆಡ್ ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ. ಲಕ್ಷಣಗಳು ಕಂಡ್ರೆ ಅವನು ಕೋವಿಡೇ ಇರ್ತಾನೆ. ಸೊ ಲಕ್ಷಣಗಳು ನೀವು ಹೇಳ್ದಂಗೆ ಎಲ್ಲ ಲಕ್ಷಣಗಳು ಸಾಮಾನ್ಯ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಆಯಾಸ, ತಲೆನೋವು ಎಲ್ಲ. ಇದನ್ನು ಬಿಟ್ಟು ವಯಸ್ಸಾದವ್ರ ಮೇಲೆ, 60 ವರ್ಷ ಮೇಲ್ಪಟ್ಟವ್ರ ಮೇಲೆ ಲಾಸ್ ಆಫ್ ಅಪಟೈಟ್ ಅಂತ ಹೇಳ್ತೇವೆ ನಾವು. ಹೊಟ್ಟೆನೇ ಹಸಿತಾ ಇಲ್ಲ ಸರ್, ಊಟನೇ ಮಾಡ್ತಾ ಇಲ್ಲ 3 ದಿನದಿಂದ, ಅಷ್ಟೇ, ಬೇರೆ ಏನೂ ಇರೋದಿಲ್ಲ, ಜ್ವರ ಇರೋದಿಲ್ಲ, ಏನಿರೋದು. ಮನೇಲೇ ಇದ್ದೀನಿ ಸರ್, ನಾವು ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿಲ್ಲ, 3 ತಿಂಗಳಿಂದ ಮನೇಲೇ ಇದ್ದಾರೆ, ವ್ಯಾಕ್ಸಿನ್ ಕೂಡ ಹಾಕ್ಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಆದರೂ ಊಟ ಹೋಗ್ತಾ ಇಲ್ಲ, ಸುಸ್ತು ಅಂತಾರೆ, ಆಮೇಲೆ ಬೇದಿ. ಸೊ ಇವು ಸ್ವಲ್ಪ ಅನ್ಯೂಶುವಲ್ ರಿಪೋರ್ಟ್ಸ್. ಕೆಲವೊಬ್ರಿಗೆ ಕಂಜಂಕ್ಟೈವಿಟಿಸ್ ಅಂತ ಆಗುತ್ತೆ, ಕಣ್ಣು ಕೆಂಪಾಗಿ, ಅದು ಮಡ್ರಾಸಾಯ ಅಂತ ಇದ್ದರೆ ಮುಂಚೆ, ಆ ಥರ ವೈರಸ್ ಕಂಜಂಕ್ಟೈವಿಟಿಸ್ ಆಗುತ್ತೆ. ಸೊ ಈ ಥರ ಆಗುತ್ತೆ. ಕೆಲವೊಬ್ಬರಿಗೆ ಏನೂ ಇರೋದಿಲ್ಲ, ಲೆಥಾರ್ಜಿ, ಸುಸ್ತಾಗಿರ್ತಾರೆ, ಡಲ್ಲಾಗಿರ್ತಾರೆ, ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ಡರ್ಲಿ ಪೇಷಂಟ್ಸ್. ಅವ್ರಿಗೆಲ್ಲರಿಗೂ ಟೆಸ್ಟ್ ಮಾಡಿಸಿದ್ರೆ, ನನ್ನ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಾಗಲಿ ಮತ್ತು ನನ್ನ ಒಂದು ಕೋವಿಡ್ ವಾರ್ಡಲ್ಲಿ ಎಕ್ಸ್ಪೀರಿಯನ್ಸಲ್ಲಾಗಿ ನೋಡಿದರೆ, ಮೋಸ್ಟ್ ಸಿಂಟಮ್ಸ್ ಎಲ್ಲ ಚೆಕ್ ಮಾಡಿದರೆ ಅವರೆಲ್ಲ ಕೋವಿಡ್ ಪಾಸಿಟಿವ್ ಅಂತ ಟರ್ನ್ ಆಗ್ತಾರೆ, RT-PCR. ಸರ್, ಹೀಗೆ ಕೆಲವೊಂದು ಸತಿ ನಾವು ಈ ಫಂಗಲ್ ಇನ್ಫೆಕ್ಷನ್ಗಳಾಗ್ತಾ ಇದಾವೆ, ಓರಲ್ ಕ್ಯಾವಿಟಿಯಲ್ಲಾಗಲಿ ಬೇರೆ ಕಡೆ ಆಗಲಿ. ಈ ಫಂಗಲ್ ಇನ್ಫೆಕ್ಷನ್ ಏನು ಲ್ಯಾಕ್ ಆಫ್ ಹೈಜೀನ್ ಇಂದನಾ? ಯಾಕಂದ್ರೆ ಆಸ್ಪತ್ರೆಯಲ್ಲಿದ್ದಾರೆ, ಡಿಪ್ರೆಸ್ಡ್ ಇದ್ದಾರೆ, ಸರಿಯಾಗಿ ಸ್ನಾನಗಿನ ಮಾಡಲ್ಲ, ಸರಿಯಾಗಿ ಹಲ್ಲು ಉಜ್ಜಲ್ಲ, ಸರಿಯಾಗಿ ದೇ ಆರ್ ನಾಟ್ ಕ್ಲೀನಿಂಗ್ ದೆಮ್ ಸೆಲ್ಫ್. ಆ ಲ್ಯಾಕ್ ಆಫ್ ಹೈಜೀನ್ ಇಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತಾ ಇದಾವೆ, ಅಥವಾ ವೈರಸ್ ಹ್ಯಾಸ್ ಗಾಟ್ ಸಮಥಿಂಗ್ ಟು ಡೂ ವಿತ್ ದೀಸ್ ಫಂಗಲ್ ಇನ್ಫೆಕ್ಷನ್ಸ್? ವೆರಿ ಗುಡ್ ಕ್ವಶನ್. ಈಗ ಅದು ಹೊಸ ಇನ್ನೊಂದು ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ. ಹೊಸದಲ್ಲ, ಅದು ಹಳೇದೇ. ಬಟ್ ಏನಂತಂದರೆ, ನಾನು ಹೇಳೋದು, ಒಂದು ಇಮ್ಯುನಿಟಿ ಸಪ್ರೆಸ್ ಆದಾಗ, ಯೂಶಲಿ ಫಂಗಸ್ ಅನ್ನೋವಂಥದ್ದು ಒಂದು ಶಿಲೀಂಧ್ರ ಅಂತೇನು ಹೇಳ್ತೀವಿ ನಾವು ಕನ್ನಡದಲ್ಲಿ, ಅದು ಫಂಗಸ್. ಅದು ಇಮ್ಯುನಿಟಿ ಸಪ್ರೆಸ್ ಆದಾಗ, ನಮ್ಮ ರೋಗನಿರೋಧಕ ಶಕ್ತಿ ಕಡಿಮೆ ಆದಾಗ ಅಟ್ಯಾಕ್ ಮಾಡುವಂಥ ಜೀವಿ ಅದು. ಸೊ ಅದು ಯಾವಾಗುತ್ತೆ? ನಿಮ್ಮ ಶುಗರ್ ಇದ್ದರೆ, ಅಥವಾ ನೀವೇನಾದ್ರು ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಹೇಳ್ತೀವಿ, ಕೆಲವೊಂದು HIV ಪೇಷಂಟ್ಸು ಅಥವಾ ಕ್ಯಾನ್ಸರ್ ಪೇಷಂಟ್ಸು ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಮೇಲೆ ಇರ್ತಾರೆ, ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಸ್, ಶುಗರ್ ಕಂಟ್ರೋಲ್ ಇರೋದಿಲ್ಲ, ಹೈ ಇರುತ್ತೆ, ಭಾಳ 500 600 ಇರುತ್ತೆ ಅಂಥವ್ರಿಗೆ, ಅವ್ರಿಗೆ ಬರೋ ಚಾನ್ಸ್ ಜಾಸ್ತಿ. ಎರಡನೇದ್ದು, ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ, ಚಿಕಿತ್ಸೆಯಲ್ಲಿ ಒಂದು ಸ್ಟಿರಾಯ್ಡನ್ನು ಬಳಸ್ತೀವಿ, ಅದು ಆ್ಯಸ್ ಪರ್ ಟ್ರೀಟ್ಮೆಂಟ್ ಓನ್ಲಿ, ಇಷ್ಟು ಬಳಸಬೇಕಂತ ಇದೆ. ಕೆಲವೊಂದು ಸರ್ತಿ ಸ್ಟಿರಾಯ್ಡನ್ನು ಬಳಸೋದ್ರಿಂದ ಕೂಡ, ಅತಿ ಹೆಚ್ಚಾಗಿ ಮಿಸ್ಯೂಸ್ ಆಗೋದ್ರಿಂದ ಕೂಡ ನಮ್ಮ ಇಮ್ಯುನಿಟಿ ಶಕ್ತಿ ಕಡಿಮೆ ಆಗುತ್ತೆ ರೋಗನಿರೋಧಕ. ಸೊ ಫಂಗಸ್ ಅಟ್ಯಾಕ್ ಮಾಡುತ್ತೆ. ಮೂರನೇದ್ದು, ನಾವು ಆಕ್ಸಿಜನ್ ಜಾಸ್ತಿ ತೊಗೊಳ್ತಾ ಇದ್ದೀವಿ ಎಲ್ಲ ಕಡೆ, ಲೈಕ್ ಇದರಲ್ಲಿ ಲೈಕ್ ICU ಅಲ್ಲಿ ಕೂಡ ನಮ್ಮ ಕೆಲವೊಂದು ಸರ್ತಿ ಹ್ಯುಮಿಡಿಫೈಯರ್ ಅಂತ ಇರುತ್ತೆ. ಸೊ ಆ ಹ್ಯುಮಿಡಿಫೈಯರಲ್ಲಿ ಕೂಡ ನೀರು ಸಂಗ್ರಹಣೆ ಮಾಡಿ ಅದರಿಂದ ಆಕ್ಸಿಜನ್ನ ಪರ್ಫ್ಯೂಷನ್ ಮಾಡಿ ಕೊಡುವಂಥ ಟೆಕ್ನಾಲಜಿ ಇರುತ್ತೆ. ಕೆಲವೊಂದು ಸರ್ತಿ ನೀರು ಬದಲಾವಣೆ ಮಾಡಲಿಲ್ಲ ಅಂದರೆ, ಹಳೆ ನೀರನ್ನು ಯೂಸ್ ಮಾಡಿದರೆ ಅಲ್ಲಿ ಶಿಲೀಂಧ್ರ ಎಲ್ಲ ಕುತ್ಕೊಂಡ್ಬಿಡುತ್ತೆ, ಅದು ಒಂದು ಚಾನ್ಸ್ ಇರುತ್ತೆ. ಸೊ ನೀವು ಹೇಳ್ದಂಗೆ ಹೈಜೀನ್ ಪ್ಲಸ್ ಇಮ್ಯುನಿಟಿ ಪ್ಲಸ್ ಡಿಸೀಸ್ ಪರ್ಸೆ, ಡಯಾಬಿಟೀಸ್, ಈ 3ರಿಂದ ಬರುವಂಥ ಚಾನ್ಸ್ ಜಾಸ್ತಿ. ಅದಕ್ಕೆ ಮ್ಯೂಕಾರ್ ಮೈಕೋಸಿಸ್ ಅಂತ ಹೊಸದು, ಅಥವಾ ಕ್ಯಾಂಡಿಡಿಯಾಸಿಸ್ ಅಂತ ಬರುತ್ತೆ. ಓರಲ್ ಕ್ಯಾಂಡಿಡಿಯಾಸಿಸ್ ಅಂದರೆ ಬಿಳಿ ಅಂಟ್ಕೊಂಡಿರುತ್ತೆ. ಮ್ಯೂಕಾರ್ ಮೈಕೋಸಿಸ್ ಅಂದರೆ ಯೂಶಲಿ ಮೂಗಲ್ಲಿ, ಕಣ್ಣಲ್ಲಿ ಅಥವಾ ಮೆದುಳಲ್ಲಿ, ಬೋನ್ಸಲ್ಲಿ ಸ್ಪ್ರೆಡ್ ಆಗುತ್ತದೆ. ಎರೋಷನ್ ಮಾಡ್ತಾ ಹೋಗಿ ಸ್ಪ್ರೆಡ್ ಆಗಿ ಅವ್ರಿಗೆಲ್ಲ ಕಣ್ಣು ಬಾವು ಬರೋದು ಅಥವಾ ಮುಖ ಬಾವು ಬರೋದು, ಹೆಡ್ಡೇಕ್ ಬರೋದು, ಆ ಥರ ಆಗುತ್ತೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆದರೆ ಸಾವಿನ ಪ್ರಮಾಣ ಜಾಸ್ತಿ. ಮ್ಯೂಕಾರ್ ಮೈಕೋಸಿಸ್ that can be prevented by tight control of sugars, good hygiene and observation of a patient. ಪ್ರತಿದಿನ ಅಬ್ಸರ್ವ್ ಮಾಡಬೇಕು. ಏನಾದ್ರು ಬಾವು ಬರ್ತಾ ಇದೆಯಾ, ಮೂಗಲ್ಲಿ ಏನಾದ್ರು ಬ್ಲ್ಯಾಕ್ ಸಿಕ್ರೇಷನ್ಸ್ ಬರ್ತಾ ಇದೆಯಾ, ಕಪ್ಪು ಏನಾದರೂ, ಆ ಥರ ಎಲ್ಲ ಮಾಡಿ ಮಾನಿಟರ್ ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್ ಮ್ಯೂಕಾರ್ ಮೈಕೋಸಿಸ್. ನೋಡಿ ಮಿತ್ರರೇ,
ಕರೋನಾ ಬಂತು ಅಂದ ತಕ್ಷಣ ನೀವು ಡಿಪ್ರೆಷನ್ಗೆ ಹೋಗ್ಬಿಟ್ಟು ನೀವು ಸರಿಯಾಗಿ ನಿಮ್ಮ ಹೈಜೀನನ್ನು ಮೇಂಟೈನ್ ಮಾಡ್ಕೊಳ್ಳಾರ್ದೆ ನಿಮಗೆ ಬೇರೆ ಇರೋ ಕೋಮಾರ್ಬಿಡಿಟೀಸನ್ನು ನೆಗ್ಲೆಕ್ಟ್ ಮಾಡಿ ಇಂಥವೆಲ್ಲ ಮಾಡಿದರೆ ಯು ವಿಲ್ ಎಂಡ್ ಅಪ್ ಇನ್ ಡೀಪ್ ಸೂಪ್. ಆ್ಯಂಡ್ ನಿಮ್ಮನ್ನು ನೀವು ಮಾನಿಟರ್ ಮಾಡ್ಕೊಳ್ಳಿ. ನೀವು ಮಾನಿಟರ್ ಮಾಡಾದ್ಮೇಲೆ ನೀವು ಸೆಲ್ಫ್ ಡಯಾಗ್ನೋಸಿಸ್ಗೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ. ಹೌದು, ಸಾಕಷ್ಟು ಸತಿ ನಿಮ್ಗೆ ಏನು ಗೊತ್ತಿರುತ್ತೆ, ಗೂಗಲಿನ ನಾಲೆಡ್ಜ್. ಆ ಗೂಗಲಿನ ನಾಲೆಡ್ಜ್ ಯಾವುದಕ್ಕೂ ಕೆಲಸ ಮಾಡಲ್ಲ. ಪ್ಲೀಸ್ ಡೂ ಕನ್ಸಲ್ಟ್ ಯುವರ್ ಫಿಸಿಷಿಯನ್. ನಿಮ್ಮ ಪರ್ಸನಲ್ ಫಿಸಿಷಿಯನ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಆಗಲಿ ಅಥವಾ ಸರ್ಕಾರದ ಕಡೆಯಿಂದ ಕೂಡ ಒಂದು ಟಾಸ್ಕ್ ಫೋರ್ಸ್ ಅಂತ ಹೇಳಿಬಿಟ್ಟು ಅವರು ಪ್ರತಿದಿನ ನಿಮಗೆ ಫೋನ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಒಂದು ಮಾಧ್ಯಮದಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವರ ಜೊತೆಯಲ್ಲಿ ಕೂಡ ಪ್ಲೀಸ್ ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಕರೋನಾ ಸಂಕ್ರಮಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ನಮಗೆ ಆಕ್ಸಿಜನ್ ಬೆಡ್ಗಳು ಹಾಗೂ ICU ಬೆಡ್ಗಳಿನ ಅಕ್ಯೂಟ್ ಶಾರ್ಟೇಜ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಇಂಥ ಸಂದರ್ಭದಲ್ಲಿ ವೆನ್ ಶುಡ್ ಅ ಪರ್ಸನ್ ಚೂಸ್ ಟು ಗೋ ಟು ಅ ಹಾಸ್ಪಿಟಲ್? ಯಾವಾಗ ಅವನನ್ನು ಹಾಸ್ಪಿಟಲ್ ಭರ್ತಿ ಮಾಡಬೇಕು? ಐ ಥಿಂಕ್ ಆಲ್ರೆಡಿ ಯು ಹ್ಯಾವ್ ಟೋಲ್ಡ್ ಇನ್ ಯುವರ್ ಪ್ರಿವಿಯಸ್ ವಿಡಿಯೋ ಹೋಮ್ ಐಸೋಲೇಷನ್ ಅಂತ. ಅದರಲ್ಲಿ ಹೇಳಿದಿರ ನೀವು ಎಲ್ಲರೂ ಬಂದು ಸುಮ್ಮನೆ ರಶ್ ಆಗಿ ಹಾಸ್ಪಿಟ್ಲಿಗೆ ಬರಬೇಡಿ, ಭಯ ಪಟ್ಕೊಂಡು ಆಕ್ಸಿಜನ್ ಕಡಿಮೆ ಆಗಿದೆ ಅಂತ ಬಂದು ಇಲ್ಲಿ ಬ್ಲಾಕ್ ಮಾಡಬೇಡಿ, ಯಂಗ್ಸ್ಟರ್ಸ್ ಎಸ್ಪೆಷಲಿ ನೀವು ಮನೆಯಲ್ಲೇ ಇದ್ಕೊಂಡು ಮಾನಿಟರ್ ಮಾಡ್ಬೋದು ಅಂತ ಹೇಳಿದರೆ ದಟ್ ಈಸ್ ಅ ಗುಡ್ ಮೆಸೇಜ್. ಸೊ ಬಟ್ ಯಾವಾಗ ಬರಬೇಕು ಹಾಸ್ಪಿಟ್ಲಿಗೆ ಅನ್ನೋದು ಮೇನ್ ಕ್ವಶನ್ ಇವಾಗ. ಅದು ಈಗ ಮಾನಿಟರ್ ಮಾಡೋಕ್ಕೆ ಎಲ್ಲರ ಹತ್ರ ಪಲ್ಸ್ ಆಕ್ಸಿಮೀಟರ್ ಇರಲ್ಲ, ಪಲ್ಸ್ ಆಕ್ಸಿಮೀಟರ್ ಪರ್ಚೇಸ್ ಮಾಡಿರಲ್ಲ, ಎಸ್ಪೆಷಲಿ ರೂರಲ್ ಏರಿಯಾ ಹಳ್ಳಿಗಳಲ್ಲಿ ಕೂಡ ಪರ್ಚೇಸ್ ಆಗಿರಲ್ಲ. ಅವಾಗ ಏನು ಮಾಡ್ತಾರೆ, ನಾನು ಹೇಳೋದು ಇಷ್ಟೇ, ಫಸ್ಟ್ ಡೇ ಮೊದಲನೇ ದಿನ ನಿಮಗೆ ಸಿಮ್ಟಮ್ಸ್ ಬಂತು, ಮೈಕೈ ನೋವು, ಜ್ವರ ಅಥವಾ ಕೆಮ್ಮು ನೆಗಡಿ ಬಂತು ಫಸ್ಟ್ ಡೇನೇ, ನೀವು ಕೋವಿಡ್ಡೇ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಟೆಸ್ಟ್ ಮಾಡಿಸ್ಬೇಕಷ್ಟೇ. ಅವಾಗ ಏನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟ್ರನ್ನ ಕಾಣಬೇಕು, ಕ್ವಾಲಿಫೈಡ್ ಡಾಕ್ಟ್ರನ್ನ ಕಾಣಬೇಕು, ಅಥವಾ ನಿಮ್ಮದು ಆಶಾ ವರ್ಕರ್ ಅಂತ ಮನೆಗೆ ಬರ್ತಾ ಇದ್ದಾರೆ ಇವಾಗ ಅವ್ರನ್ನ ಕಾಣಬೇಕು, ಅಥವಾ ನಿಮಗೆ ಆಯುಷ್ ಡಾಕ್ಟರ್ಸ್ ಅಂತೇಳಿ ಗೌರ್ಮೆಂಟಿಂದ ಅಪಾಯಿಂಟ್ ಮಾಡಿದ್ದಾರೆ ಅವ್ರಿಗೆ ಕಂಡು ನಿಮ್ಮ ಸಿಮ್ಟಮ್ಸ್ಗಳನ್ನೆಲ್ಲ ರೋಗ ಲಕ್ಷಣಗಳನ್ನ ಹೇಳಿ ಅವ್ರು ಕೆಲವೊಂದು ಮೆಡಿಸಿನ್ಸ್ ಕೊಡ್ತಾರೆ, ಕೊಟ್ಟು ನಿಮ್ಮದೆಲ್ಲ ಚೆಕ್ ಮಾಡ್ತಾರೆ. ಅವರು ಫೋನ್ ನಂಬರ್ಸ್ ಎಲ್ಲ ಇದೆ ನಮ್ಮ ಎಸ್ಪೆಷಲಿ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಒಂದು ಫೋನ್ ನಂಬರ್ಸ್ ಇದೆ, ಬೇಕಾದ್ರೆ ಅದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಡ್ಬೋದು. ಇಮಿಡಿಯೇಟ್ಲಿ ಮಾಡಿದಾಗ ಏನು ಮಾಡ್ತಾರೆ, ಬಂದು ಅವರೇ ಆಕ್ಸಿಜನ್ ಚೆಕ್ ಮಾಡಿ ಚೆನ್ನಾಗಿದೆ ಆಕ್ಸಿಜನ್ನು ನಿಮ್ಮ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮತ್ತು ನಾಳೆ ಬರ್ತಾರೆ, ನಾಳೆ ಚೆಕ್ ಮಾಡ್ತಾರೆ, ನಾಡ್ದು ಬರ್ತಾರೆ, ಈ ಥರ ಒಂದು 5 ದಿನ ಚೆಕ್ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಇದ್ದರೆ ಅವ್ರು ಬಂದು ಇಮಿಡಿಯೇಟ್ಲಿ ಅವ್ರು ಅರೇಂಜ್ ಮಾಡ್ತಾರೆ, ಬೆಡ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ. ನಿಮಗೆ ಎಲ್ಲ ಹಾಸ್ಪಿಟಲ್ ಡೆಸಿಗ್ನೇಷನ್, ನಿಮಗೆ ಆಕ್ಸಿಜನ್ ಬೇಕಾ ಅಥವಾ ಜಸ್ಟ್ ಮಾನಿಟ್ರಿಂಗ್ ಮಾಡಬೇಕಾ ಅಥವಾ ನಿಮ್ಗೆ ವೆಂಟಿಲೇಟರ್ ಬೇಕಾ ಅಥವಾ ಇನ್ನೂ ಅದರ ಹೈಯೆಸ್ಟ್ ಫೆಸಿಲಿಟಿ ಎಲ್ಲ ಬೇರೆ ಎಲ್ಲ ಇದೆ, HFNC ಅಂತ ಇದೆ, ಬೈಪ್ಯಾಪ್ ಅಂತೆಲ್ಲ ಇದೆ, ಅದೆಲ್ಲ ಹೈಯರ್ ಎಂಡ್ ಲಾಸ್ಟ್ ಕ್ರಿಟಿಕಲ್ ಸ್ಟೇಜಿಗೆ ಹೋದಾಗುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಫಸ್ಟಿಗೆ ನೀವು ಒಂದನೇ ದಿನ ನಿಮ್ಗೆ ಮೈಕೈ ನೋವು ಜ್ವರ ಅಂತ ಬಂದರೆ ಸುಮ್ಮನೆ ಟೈಫಾಯ್ಡ್ ಬಂದಿದೆ ಅಥವಾ ಇದಾಗಿತ್ತು, ಐಸ್ ಕ್ರೀಮ್ ತಿಂದೆ ನಿನ್ನೆ, ಕೋಲ್ಡ್ ಡ್ರಿಂಕ್ಸ್ ಕುಡಿದೆ, ಅದಕ್ಕೆ ಸ್ವಲ್ಪ ಗಂಟಲು ಕೆರೆದಂಗೆ ಆಯಿತು, ಡಸ್ಟ್ ಇದೆ ಸರ್ ನನಗೆ ಅಂತ, ಇವೆಲ್ಲ ಎಕ್ಸ್ಕ್ಯೂಸಸ್ ಆಗ್ತವೆ. ಇವೆಲ್ಲ ಸೈಡ್ಗೆ ಇಟ್ಬಿಡಿ. ನೀವು ಫಸ್ಟಿಗೆ ಡಾಕ್ಟ್ರನ್ನ ಅಪ್ರೋಚ್ ಮಾಡಿ ಆಕ್ಸಿಜನ್ ಸ್ಯಾಚುರೇಷನ್ ನೋಡ್ಕೊಳ್ಳಿ. ಅಕಸ್ಮಾತ್ ಪಲ್ಸ್ ಆಕ್ಸಿಮೀಟರ್ ನಿಮ್ಮ ಕಡೆ ಆಗಲಿಲ್ಲ ಅಂತಂದರೆ 6 ಮಿನಿಟ್ ವಾಕ್ ಟೆಸ್ಟ್ ಅಂತ ಹೇಳ್ತಾರೆ, 6 ನಿಮಿಷ ವಾಕ್ ಟೆಸ್ಟ್. ಒಂದು 6 ನಿಮಿಷ ನೀವೊಂದು 10 ಫೀಟ್ ಮುಂದೆ ಹಿಂದೆ ಮನೆ ಮುಂದೆಗಡೆ ಓಡಾಡ್ರಿ 6 ನಿಮಿಷ. ಮಾಸ್ಕ್ ತೆಗೆದುಬಿಟ್ಟು ಓಡಾಡ್ರಿ, ಮಾಸ್ಕ್ ಹಾಕ್ಕೊಂಡಿದ್ರೆ ಓಡಾಡಿದಾಗ ನಿಮ್ಗೆ ಆಯಾಸ ಸ್ಟಾರ್ಟ್ ಆಗುತ್ತೆ. ಈ ಆಯಾಸ ನಿಮಗೆ ಮುಂಚೆ ಇರೋಲ್ಲ. ಸೊ 6 ಮಿನಿಟ್ ವಾಕ್ ಟೆಸ್ಟ್ ಮಾಡಿದಾಗ ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಆಕ್ಸಿಜನ್ ಲೆವೆಲ್ ಬಿಲೋ 90% ಅಂತ ಹೇಳ್ಬೋದು. ನೀವು ನಾರ್ಮಲಾಗಿ ಹಿಂಗೆ ಕೂತ್ಕೊಂಡಾಗ ಆಕ್ಸಿಜನ್ ನಿಮಗೆ ಗೊತ್ತಾಗಲ್ಲ. ಆಕ್ಸಿಜನ್ ಯಾವಾಗ ಬೇಕು, ನೀವು ಕೆಲಸ ಮಾಡ್ಬೇಕಾದ್ರೆ ಬೇಕು, ಹಾರ್ಟ್ ಪಂಪ್ ಮಾಡಬೇಕಾದ್ರೆ ಬೇಕು, ಲಂಗ್ಸ್ ಉಸಿರಾಡುವಾಗ ಬೇಕು. ಸುಮ್ಮನೆ ಕೂತ್ಕೊಂಡಾಗ ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಏನು ಹೇಳ್ತೀವಿ ನಾವು ಅಂದರೆ ಹ್ಯಾಪಿ ಹೈಪಾಕ್ಸಿಯಾ, ಅಂದರೆ ಒಳಗಡೆ ಮುಚ್ಚಿಟ್ಟಂತಹ ಆಮ್ಲಜನಕದ ಕೊರತೆ. ಅದು ಎದ್ದು ಕಾಣಲ್ಲ ಹೊರಗಡೆ. ಅದು ಯಾವಾಗ ಎದ್ದು ಕಾಣುತ್ತೆ, ನಿಮ್ಮ ಪಲ್ಸ್ ಆಕ್ಸಿಮೀಟ್ರಲ್ಲಿ ನೋಡಿದ್ರೆ ಕಾಣುತ್ತೆ. ಇಲ್ಲಾಂದರೆ ಒಂದು 6 ನಿಮಿಷ ಹಿಂಗೆ ಆ ಕಡೆ ಅಡ್ಡಾಡಿದ್ರೆ ಏನಾಗುತ್ತೆ, ಅವಾಗ ಪಂಪಿಂಗ್ ಜಾಸ್ತಿ ಆದಾಗ ಡೆಫಿನೆಟ್ಲಿ ನಮಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ತೋರಿಸುತ್ತೆ. ಈ ಟೈಮಲ್ಲಿ ನೀವು ಇಮಿಡಿಯೇಟ್ಲಿ ಡಾಕ್ಟರ್ಸನ್ನು ಕಾಲ್ ಮಾಡಿ ಅಟೆಂಡ್ ಆಗೋದು, ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕು ವಿತೌಟ್ ನೆಗ್ಲಿಜೆನ್ಸಿ. ಇಲ್ಲ ನನಗೆ ಹಂಗೆ ತೊಗೊಳ್ತೀನಿ ಟ್ಯಾಬ್ಲೆಟ್ಸು, ಹಂಗೆ ಆರಾಮಾಗ್ತೀನಿ ಅಂತಂದರೆ ಇಂಥ ಪೇಷಂಟ್ಸು ಆಸ್ಪತ್ರೆಗೆ ಬಂದು ಅವ್ರ ಆಕ್ಸಿಜನ್ ಸಾಂದ್ರತೆ ಆಲ್ಮೋಸ್ಟ್ ಆಮ್ಲಜನಕ ಸಾಂದ್ರತೆ 40%, 30%, 50% ಆ ಸ್ಟೇಜಿಗೆ ಹೋದಾಗ ನಿಮಗೆ ಮಾಮೂಲು ಸಿಲಿಂಡರ್ ಆಕ್ಸಿಜನ್ ಆಗಲಿ ಅಥವಾ ಜಸ್ಟ್ ನೆಬುಲೈಸೇಷನ್ ಆಗಲಿ ಅಥವಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಆಗಲಿ ಕೆಲಸ ಮಾಡಲ್ಲ. ಅದು ಗಾಳಿನೇ ಒಳಗಡೆನೇ ಹೋಗಲ್ಲ ಅದು ಆಕ್ಸಿಜನ್. ಅಂಥವ್ರಿಗೆ ವೆಂಟಿಲೇಟರ್ ಬೇಕಾಗುತ್ತೆ. ವೆಂಟಿಲೇಟರ್ಸ್ ಎಷ್ಟಿದೆ, ವೆಂಟಿಲೇಟರ್ಸ್ ಎಷ್ಟೊಂದು ಕೊರತೆ ಇದೆ ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಯಾವುದೇ ಇದು ಗವರ್ನೆನ್ಸ್ ಆಗಲಿ ಯಾವುದೇ ಆಗಲಿ ಎಷ್ಟಂತ ಮಾಡುತ್ತೆ. ನಮ್ಮ ಭಾರತದ ಪಾಪ್ಯುಲೇಷನ್ಗೆ ಫಾರ್ ಎಕ್ಸಾಂಪಲ್ 135 crores ಪಾಪ್ಯುಲೇಷನ್ಗೆ ನಮಗೆ 10,000 ICU ಬೆಡ್ ಬೇಕಂತ ಹೇಳ್ತಾರೆ ಒಂದು ಲೆಕ್ಕದ ಪ್ರಕಾರ. 10,000 ICU ಬೆಡ್ಸ್ಗಳು ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ನಮ್ಮಂಥ ಚಿಕ್ಕ ಬಳ್ಳಾರಿ ಇದರಲ್ಲೇ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಮಾಡಿದ್ರು ಕೂಡ ಎಲ್ಲ ಮಾಡೋಕ್ಕಂತೂ ಆಗಲ್ಲ.
ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಮ್ಮ ಕೈಯಲ್ಲೇ ಇದೆ. ನಮ್ಮ ನೆಗ್ಲಿಜೆನ್ಸಿಯಿಂದ ನಾವು ವೆಂಟಿಲೇಟ್ರಿಗೆ ಹೋಗ್ತೀವಿ. ಖಂಡಿತವಾಗ್ಲೂ ಸೊ ನಾವು ಮನೆಯಲ್ಲಿರಬೇಕು, ನ್ಯಾಚುರಲ್ ಆಗಿ ಆಕ್ಸಿಜನ್ ತೊಗೋಬೇಕು, ಅದು ಬೇಕಾ, ಅಥವಾ ಆಸ್ಪತ್ರೆಗೆ ಬಂದು ವೆಂಟಿಲೇಟರ್ ಆಕ್ಸಿಜನ್ ಖಂಡಿತವಾಗ್ಲೂ ಸರ್. ಅದು ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್ಲಿ ಕಾಶಿಯಸ್ ಪಾಪ್ಯುಲೇಷನು ಸಿಗುತ್ತೆ, ಎಕ್ಸ್ಟ್ರೀಮ್ಲಿ ಇಗ್ನರೆಂಟ್ ಪಾಪ್ಯುಲೇಷನು ಸಿಗುತ್ತೆ. ಈ ಎಕ್ಸ್ಟ್ರೀಮ್ಲಿ ಏನಂತೀರಿ ತುಂಬ ಹೆಚ್ಚು ಅವಗಾಹನೆ ಇರೋ ಪಾಪ್ಯುಲೇಷನ್ ಏನು ಮಾಡ್ತಾರೆ, ಟಕ್ಕಂತ ಫೋನ್ ಮಾಡಿದ ತಕ್ಷಣ ಸರ್ ನಮಗೊಂದು ವೆಂಟಿಲೇಟರ್ ಬೆಡ್ ಬೇಕು. ನಿಮ್ಗೆ ಹೆಂಗೆ ಗೊತ್ತು ಮಾರೆ ಯು ನೀಡ್ ಅ ವೆಂಟಿಲೇಟರ್ ಅಂತ? ದಯವಿಟ್ಟು ನೀವು ನಿಮ್ಮ ಹೆಲ್ತ್ ಸೆಟಪ್ಪಿನ ಟ್ರಯಾಜಿಗೆ ಬನ್ನಿ. ದಟ್ ಈಸ್ ದಿ ಫಸ್ಟ್ ಲೈನ್. ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಡಾಕ್ಟರ್ಗಳಿರ್ತಾರೆ, ದೇರ್ ವಿಲ್ ಬಿ ಅ ಟೀಮ್. ಅವರು ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ನಿಮಗೆ ವೆಂಟಿಲೇಟರ್ ಬೇಕಾ, ಅಥವಾ ಒಂದು ಬರೀ ಆಕ್ಸಿಜನ್ ಫ್ಲೋ ಇರೋ ಒಂದು ಬೆಡ್ ಬೇಕಾ, ಅಥವಾ ನಿಮಗೆ ಏನೂ ಇಲ್ದಂಗೆ ನೀವು ರೂಮ್ ಏರಲ್ಲಿ ಮೇಂಟೈನ್ ಮಾಡ್ಬೋದಾ ಎಂಬುದನ್ನು ಡಿಸೈಡ್ ಮಾಡಿ ಅವರು ನಿಮಗೊಂದು ಅಲಾಟ್ ಮಾಡ್ತಾರೆ ಬೆಡ್. ದಯವಿಟ್ಟು ನೀವೇ ಸೂಪರ್ ಸ್ಪೆಷಲಿಸ್ಟ್ಗಳು ಆಗಬೇಡಿ. ನಿಜ ನಿಜ ನಿಜ, ಕರೆಕ್ಟ್. ನಾವು ಯಾಕಿದ್ದೀವಿ? ವಿ ಗಾಟ್ ಟು ಡೂ ಸಮ್ ವರ್ಕ್. ಸೊ ವಿ ವಿಲ್ ಇವ್ಯಾಲ್ಯೂಯೇಟ್ ಯು ಆ್ಯಂಡ್ ವಿ ವಿಲ್ ಸೆಂಡ್ ಯು ಟು ದ ಬೆಸ್ಟ್ ಪ್ಲೇಸ್. ನಮ್ಮ ಮೇಲೆ ಸ್ವಲ್ಪ ಭರವಸೆ ಇಟ್ಕೊಳ್ಳಿ. ಬೇಕಾದ್ರೆ ಈ ಇಂಟರ್ವ್ಯೂ ಕೊನೆಗೆ ಒಂದು ನಂಬರ್ಸ್ ಎಲ್ಲ ಇದೆ, ಅದನ್ನು ಡಿಸ್ಪ್ಲೇ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇದರ ಜೊತೆಯಲ್ಲಿ ನಾವೊಂದು ನಂಬರ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಗೆ ಏನನ್ನ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಆ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ಮ್ಯೂಟೆಂಟ್ ವೇರಿಯಂಟ್ಗಳಲ್ಲಿ ಸುಮಾರು 25 to 30% ಆಫ್ ದಿ ಕೇಸಸಲ್ಲಿ RT-PCR ನೆಗೆಟಿವ್ ಬರ್ತಾ ಇದೆ. ಹಾಗಾದರೂ ನಿಮಗೆ ಕೋವಿಡ್ ಆಗಿದೆ, ದಟ್ ವಿಲ್ ಬಿ ಟ್ರೀಟೆಡ್ ಅಸ್ ಸಾರಿ. ಈ ಸಾಕಷ್ಟು ಸತಿ ನಾವು ನೋಡ್ತಾ ಇದ್ದೀವಿ ಸರ್, ವಿ ಆರ್ ಗೆಟಿಂಗ್ RT-PCR ನೆಗೆಟಿವ್, ಕರೆಕ್ಟ್ ಕರೆಕ್ಟ್, ಬಟ್ ಸ್ಟಿಲ್ ಯು ಆರ್ ಕೋವಿಡ್. ಅದಕ್ಕೆ RT-PCR ನೆಗೆಟಿವ್ ಅಂತ ಅಂದ್ಕೊಂಡು ನಾನು ನೆಗೆಟಿವ್ ಇದ್ದೀನಿ ಅಂತ ತಿರುಗಾಡೋರು ಭಾಳ ಜನ ಇದ್ದಾರೆ. ಹೌದು. ಸೊ ಬಟ್ RT-PCR ನೆಗೆಟಿವ್ ಇದ್ದರೂ ಕೂಡ ಪಾಸಿಟಿವ್, ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಯು ಆರ್ ಪಾಸಿಟಿವ್ ಓನ್ಲಿ. ನಿಮ್ಗೆ ಸಿಮ್ಟಮ್ಸ್ ಇದ್ದರೆ ಮಾತ್ರ. ಸಿಮ್ಟಮ್ಸ್ ಇರಲಾರ್ದವರು ನೆಗೆಟಿವ್ ಇರ್ತಾರೆ, ಅದರಲ್ಲೂ ಕೂಡ ಪಾಸಿಟಿವ್ ಇರ್ತಾರೆ. ಅದಕ್ಕೆ ನಾವು ಅಸಿಮ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದರೆ ಲಕ್ಷಣಗಳು ಕಾಣಿಸ್ತಾ ಇರಲ್ಲ, ಬಟ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅದು ಕೈಯಲ್ಲಿ ಉಸುಗು ಇದ್ದಂಗೆ ಸರ್, ಹಂಗೆ ಸ್ಲಿಪ್ ಆಗಿಬಿಡ್ತಾರೆ. ವಿ ಕಾಂಟ್ ಕ್ಯಾಚ್ ಹೋಲ್ಡ್ ಆಫ್ ದೆಮ್. ಓಕೆ, ಈಗ ನಾವು ಔಷಧಿಗಳ ಬಗ್ಗೆ ಬರೋಮ. ಈಗ ಕರೋನಾ ಔಷಧಿಗಳು ಅಂದ ತಕ್ಷಣ ಆಂಟಿವೈರಲ್ ಡ್ರಗ್ಸ್ ಆಗಲಿ, ಬೇರೆ ಏನನ್ನ ಇದು IL-6 ಇನ್ಹಿಬಿಟರ್ಸ್ ಆಗಲಿ, ಇವೆಲ್ಲ ಒಂದು ಸ್ಟೇಟಸ್ ಸಿಂಬಲ್ ಆಗೋಗಿದೆ. ಸ್ಪೆಷಲಿ ರೆಮಿಡಿಸಿವಿರ್ ಎಂಬ ಡ್ರಗ್. ಪ್ರತಿಯೊಬ್ಬನು ನನ್ನ ಹತ್ರ ದುಡ್ಡಿದೆ, ನಾನು ಇದನ್ನು ಕೊಂಡ್ಕೊಂಡ್ಬಿಟ್ಟು ನನ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಎವ್ರಿಬಡಿ ಈಸ್ ಹಂಟಿಂಗ್ ಫಾರ್ ರೆಮಿಡಿಸಿವಿರ್. ನಿಮಗೆ ಗೊತ್ತಾ, ಆರ್ ಯು ರಿಯಲಿ ಎಲಿಜಿಬಲ್ ಫಾರ್ ರೆಮಿಡಿಸಿವಿರ್ ಟ್ರೀಟ್ಮೆಂಟ್ ಅಂತ? ಸರ್ ಹೇಳಿ ಸರ್, ಇಸ್ ದಿಸ್ ರಿಯಲಿ ಅ ಲೈಫ್ ಸೇವಿಂಗ್ ಡ್ರಗ್? ರೆಮ್ಡಿಸಿವಿರ್ ಅನ್ನೋದು ರಾಮಬಾಣ ಅಲ್ಲ. ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ, ರೆಮ್ಡಿಸಿವಿರ್ ಯಾವಾಗ ಯೂಸ್ ಮಾಡ್ತಾರೆ, ಇದೇ ರೆಮ್ಡಿಸಿವಿರನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಇರುತ್ತೆ ನಮ್ಮ WHO. ಅದರಲ್ಲಿ ಲಾಸ್ಟ್ ಇಯರು ಸ್ಟಡಿ ಮಾಡಿದ್ದಾರೆ, ಎಷ್ಟೊಂದು 11 ಕಂಟ್ರೀಸಲ್ಲಿ ಸ್ಟಡಿ ಮಾಡಿಬಿಟ್ಟು ಇದು ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಉಪಯೋಗ ಆಗಲ್ಲ, ಅಥವಾ ಪ್ರಾಣ ಉಳಿಸುತ್ತಾ, ಅದೇನರ ರಾಮಬಾಣನ ಸಂಜೀವಿನಿನ ಅಂತ ಟ್ರೈ ಮಾಡಿದ್ದಾರೆ. ಸೊ ಸಂಜೀವಿನಿ ಅಂತೂ ಅಲ್ಲ ಇದು. ಯಾವಾಗ ಯೂಸ್ ಆಗುತ್ತೆ, ವೈರಸ್ ಒಳಗಡೆ ಹೋಗಿ ಲಂಗ್ಸಲ್ಲಿ ಸ್ಪ್ರೆಡ್ ಆಗೋ ಟೈಮಲ್ಲಿ, ಇನ್ನೂ ಲಂಗ್ಸ್ ಹಾಳಾಗಿರಲ್ಲ, ಸ್ಪ್ರೆಡ್ ಆಗಿ ನಿಮೋನಿಯಾ ಅಂತ ಹೇಳ್ತೀವಿ ನಾವು, ಇನ್ಫ್ಲಮೇಟ್ರಿ ಫೇಸ್ ಅಂತ ಹೇಳ್ತೀವಿ. ಅದ್ರ ಹಿಂದ್ಗಡೆನೆ ಮೈಲ್ಡ್ ಟು ಮಾಡ್ರೇಟ್ ಅಂತ ಹೇಳ್ತೀವಿ ನಾವು. ಅಂದರೆ ಇನ್ನು ಮಧ್ಯಮ ಸಮಯದಲ್ಲಿ, ಕೊರೋನಾ ನಿಮೋನಿಯಾ ಬರುವಂಥ ಮಧ್ಯಮ ಸಮಯದಲ್ಲಿ ಕರೆಕ್ಟಾಗಿ ಯೂಸ್ ಆಗುತ್ತೆ ಇದು. ಅದನ್ನ ನೋಡೋರು ಯಾರು? ಪೇಷಂಟ್ಸ್ಗಳಿಗಂತೂ ಗೊತ್ತಾಗಲ್ಲ. ನಮಗೆ CT ಸ್ಕ್ಯಾನ್ ಮಾಡಿಬಿಟ್ರೆ ಅಥವಾ ಇವರು ಗೂಗಲ್ಸ್ ಎಲ್ಲ ಚೆಕ್ ಮಾಡಿ ನಾವು ನೋಡ್ಕೊಂಡು ನಾವು ರೆಮ್ಡಿಸಿವಿರ್ ಕೊಟ್ಕೊಳ್ಳೋಕ್ಕಾಗಲ್ಲ. ಅದು ನಿರ್ಧಾರ ಮಾಡೋರು ವೈದ್ಯರು. ಸೊ ನೀವು ವೈದ್ಯರ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಿಮಗಾಗಿ ನೀವೇನೇ ರೆಮ್ಡಿಸಿವಿರು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದು ತೊಗೊಂಬರೋದು, ಆ ಪ್ಯಾನಿಕಿಗಳನ್ನ ಕ್ರಿಯೇಟ್ ಮಾಡೋದು, ಅದು ಮೀಡಿಯಾಗಳನ್ನ ನೋಡಿಬಿಟ್ಟು ಅಲ್ಲಿ ನೋಡಿಬಿಟ್ಟು ನಂಗೆ ರೆಮ್ಡಿಸಿವಿರ್ ಬೇಕಂತ ನೀವು ಸ್ಟೋರ್ ಮಾಡಿಟ್ಕೊಳ್ಳೋದು ತಪ್ಪು, ಅವಶ್ಯಕತೆ ಇಲ್ಲ. ದಯವಿಟ್ಟು ಅಂಥದ್ದು ಮಾಡಬೇಡಿ. ಕೆಲವೊಂದು ಜನ ಸಿವಿಯರ್ ಪೇಷಂಟ್ಸಲ್ಲಿ ನಾವು ನೋಡಿದ್ದೀವಿ, ಡಿಸ್ಪೈಟ್ ಆಫ್ ಗಿವಿಂಗ್ ರೆಮಿಡಿಸಿವಿರ್ ವಿ ಹ್ಯಾವ್ ಲಾಸ್ಟ್ ಅ ಫ್ಯೂ ಪೇಷಂಟ್ಸ್. ಬೇರೆ ರಿಸರ್ಚ್ಗೆ ಯಾಕೆ, ನಮ್ಮ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸೇ ಆಗಿದೆ ನಮಗೆ. ನಮ್ಮ ವಾರ್ಡ್ಗಳಲ್ಲೇ ವಿ ಹ್ಯಾವ್ ಲಾಸ್ಟ್ ಪೇಷಂಟ್ಸ್. ಆಯ್ತು ರೀ ಸರ್, ಈಗ ರೆಮಿಡಿಸಿವಿರ್ ಅನ್ನೋದು ಅದು ತ್ರಿಶಂಕು ವರ್ಗದಲ್ಲಿ ಮಧ್ಯದಲ್ಲಿ ಬಿದ್ದಿದೆ. ಈಗ ನಾವು ನಮ್ಮ ಲೋಕಕ್ಕೆ ಬರೋಮ. ಭೂಲೋಕದಲ್ಲಿ what are the antiviral drugs that we can take, what are the broad spectrum antibiotics that we can take which will really help. ಈಗ ನಮ್ಗೆ ಐವರ್ಮೆಕ್ಟಿನ್ ಸಿಗ್ತಾ ಇದೆ ಹೊರಗಡೆ, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಸಿಗ್ತಾ ಇದೆ, ಕೆಲವೊಂದು ಆಂಟಿವೈರಲ್ ಡ್ರಗ್ಸ್ ಸಿಗ್ತಾ ಇದ್ದಾವೆ, ಕೆಲವೊಂದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಸಿಗ್ತಾ ಇದ್ದಾವೆ. ಹಾಗೆ ಇಮ್ಯೂನ್ ಬೂಸ್ಟರ್ಸ್ ಆಗಿ ನಮ್ಗೆ ವೈಟಮಿನ್ C, D3 ಮತ್ತು ಜಿಂಕ್. ಇದರಲ್ಲಿ ವಾಟ್ ಈಸ್ ಬೆಸ್ಟ್ ಈಗ ಹೋಮ್ ಐಸೋಲೇಷನಲ್ಲಿ ಇರೋರಿಗೆ? ಓಕೆ, ಒಳ್ಳೆ ಕ್ವಶನ್. ಅದೇ ನೀವೇ ಆ್ಯಂಟಿಬಯೋಟಿಕ್ ಚೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಆ್ಯಂಟಿವೈರಲ್ ಚೂಸ್ ಮಾಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದಕ್ಕಾಗಿಯೇ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ, ಒಂದು ಪ್ರೋಟೋಕಾಲ್ ಅಂತ ಮಾಡಿದೆ. ಅದಕ್ಕೆ ಈಗ ಫಸ್ಟ್ ಡೇ ನಾನು ಹೇಳಿದೆ ನಿಮಗೆ, ಸಿಮ್ಟಮ್ಸ್ ಬಂದಾಗ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ. ಅವರೊಂದು ಲಿಸ್ಟ್ ಮಾಡಿದ್ದಾರೆ ಡ್ರಗ್ಸ್, ಅವ್ರು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ಅವರೇ ಕೊಟ್ಟು ಹೋಗ್ತಾರೆ.
ಇಲ್ಲ ನೀವು ಎಜುಕೇಟೆಡ್ ಇದ್ದರೆ ಕನ್ಸರ್ನ್ಡ್ ಫಿಸಿಷಿಯನ್ಗೆ ಅಥವಾ ಕನ್ಸರ್ನ್ ಡಾಕ್ಟ್ರಿಗೆ ತಿಳಿಸ್ಬಿಟ್ಟು ಅಂತ ತೊಗೋಬೇಕು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಆಗಿರೋದು ಫಸ್ಟ್ ದಿನದಲ್ಲಿ ಅಂತಂದರೆ ಡಾಕ್ಸಿಸೈಕ್ಲಿನ್ ಅನ್ನೋವಂಥ ಟ್ಯಾಬ್ಲೆಟ್, ಆಮೇಲೆ ಐವರ್ಮೆಕ್ಟಿನ್ ಅನ್ನೋವಂಥ ಟ್ಯಾಬ್ಲೆಟ್. ಕೆಲವೊಂದು ಸ್ಟಡಿಗಳು ಮಾಡಿದ್ದಾರೆ ಎಲ್ಲ ಪ್ರಪಂಚದಾದ್ಯಂತ. ಫಸ್ಟ್ ಡೇ ಅದನ್ನ ಯೂಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ವೈರಸ್ಸನ್ನು ಮಲ್ಟಿಪ್ಲಿಕೇಶನ್ ಆಗೋದನ್ನು ಅಥವಾ ಜೀವಾಣು ಒಳಗಡೆ ಹೋಗೋದನ್ನು ಇನ್ಹಿಬಿಟ್ ಮಾಡುತ್ತೆ ಐವರ್ಮೆಕ್ಟಿನ್ ಅನ್ನೋಂಥ ಟ್ಯಾಬ್ಲೆಟು. ಅದು ಫಸ್ಟ್ ಡೇ ಲಕ್ಷಣಗಳು ಬಂದಾಗ ಮಾತ್ರ. ಈಗ ಹೇಳಿಬಿಟ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ, ಹೌದೌದು ಸರ್, ನುಗ್ಗಿ ಬಿಡ್ತಾರೆ ಅಲ್ಲಿ ಮೆಡಿಕಲ್ ಶಾಪಿಗೆ. ಹೌದೌದು, ಡೆಫಿನೆಟ್ಲಿ ರಾಘವೇಂದ್ರ ಐವರ್ಮೆಕ್ಟಿನ್ ಹೇಳಿದ್ರೆ ಡಾಕ್ಟರ್ ಆ ಮಿಸ್ಯೂಸ್ ಆಗೋದನ್ನು ತಡೆ ಹಿಡಿಯಬೇಕಂತಂದರೆ ಅದಕ್ಕೆ ರೂಲ್ಸ್ ಮಾಡಿದ್ದಾರೆ ಗೌರ್ಮೆಂಟ್. ನೀವು ಹೋದ್ರೂ ಕೊಡಲ್ಲ ಇವಾಗ. ಐವರ್ಮೆಕ್ಟಿನ್ ಅಡ್ಮಿನಿಸ್ಟ್ರೇಷನ್ಗಳು ಒಂದು ಪ್ರೋಟೋಕಾಲ್ ಇದೆ. ನಾನು ಒಂದು 10 ನುಂಗ್ಬಿಡ್ತೀನಿ ಅನ್ನೋದಿಲ್ಲ. ಅದು 3 ದಿವಸ ಅಥವಾ 5 ದಿವಸ ಒಂದು ಕೋರ್ಸಲ್ಲಿ ದಿನಕ್ಕೆ 1 ಟ್ಯಾಬ್ಲೆಟ್ ಮಾತ್ರ ನೀವು ಕನ್ಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿಬಿಟ್ಟು ನಿಮ್ಮ ಏನು ಸಿಚುವೇಶನ್ ಇದೆ ಅದ್ರ ಮೇಲೆ ನಿಮ್ಮ ಫಿಸಿಷಿಯನ್ ನಿಮಗೆ ಅಡ್ವೈಸ್ ಮಾಡ್ತಾರೆ 3 days ಕೋರ್ಸ್ ತಗೋಬೇಕಾ 5 days ಕೋರ್ಸ್ ತಗೋಬೇಕಾ. ಈಗ ಡೋಸೇಜ್ ಹೇಳ್ಬೋದು ಅನೀಶ್, ಹೇಳಿದ್ರೆ ಎಲ್ಲರೂ ಡಾಕ್ಟರ್ ಆಗ್ಬಿಡ್ತಾರೆ. ಡೆಫಿನೆಟ್ಲಿ ನಾಟ್ ಅಡ್ವೈಸಿಂಗ್ ಆನ್ ಪಬ್ಲಿಕ್. ಅದನ್ನೇನಂದರೆ ಡಾಕ್ಟರ್ ಹೇಳ್ತಾರೆ, ಎಲ್ಲ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಕೊಡ್ತಾರೆ. ನೀವು ದಯವಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿನೇ ತಗೊಳ್ಳಿ. ಈಗ ಇನ್ನೊಂದಿದೆ ಅಸ್ಲಿ ಸ್ವರ್ಗ ಅಂತ, ಈ ಟೋಸಿಲಿಜುಮಾಬ್ ಮತ್ತು ಇಟೋಲಿಜುಮಾಬ್ ಇಂಥ ಡ್ರಗ್ಸನ್ನು ದಯವಿಟ್ಟು ನೀವು ಯಾರು ಹೊರಗಡೆ ಹೋಗಿ ಖರೀದಿ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಅವೆಲ್ಲ ಡ್ರಗ್ಸ್ ಏನಂದರೆ TNF alpha ಇನ್ಹಿಬಿಟರ್ಸ್ ಅಂತೆಲ್ಲ ಹೇಳ್ತೀವಿ, ಅಥವಾ IL-6 ಇನ್ಹಿಬಿಟರ್ಸ್ ಅಂತೆಲ್ಲ ಹೇಳ್ತೀವಿ. ಅವೆಲ್ಲ ಅಂಡರ್ ದ ಅಬ್ಸರ್ವೇಷನ್ ಆಫ್ ಡಾಕ್ಟರ್ಸ್ ಇನ್ ICU ಶುಡ್ ಬಿ ಗಿವನ್. ನೀವು ತೊಗೊಳ್ಳೋದಲ್ಲ ಡ್ರಗ್ಸ್, ನೀವೆಲ್ಲ ನೋಡ್ಬಿಟ್ಟು. ಅದಕ್ಕೆ ಅವೆಲ್ಲ ಯಾಕೆ ಬೇಕು, ಅದ್ರ ಸೈಡ್ ಎಫೆಕ್ಟ್ಸ್ಗಳು ಸಿಕ್ಕಾಪಟ್ಟೆ ಇದೆ. ಅವೆಲ್ಲ ಯಾಕೆ ಬೇಕು ನಿಮಗೆ? ಸೆಪ್ಸಿಸ್ ಆಗುತ್ತೆ. ಬೆಟರ್ ಅಂದರೆ ಮನೇಲಿರ್ರಿ, ಮಾಸ್ಕ್ ಹಾಕ್ಕೊಳ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ಆಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಡೇಯಲ್ಲೇ ನಿಮಗೆ ಲಕ್ಷಣಗಳು ಬಂದಾಗ ನಾನು ಹೇಳ್ದಂಗೆ ಡಾಕ್ಟರ್ನ ಅಪ್ರೋಚ್ ಆಗಿ ಈ ಥರ ಕೆಲವೊಂದು ಡ್ರಗ್ಸ್ ಇದೆ, ಡಾಕ್ಸಿಸೈಕ್ಲಿನ್ ಐವರ್ಮೆಕ್ಟಿನ್ ಅಂತ, ಡೋಸೇಜನ್ನು ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಬೈ ಡಾಕ್ಟರ್ ತೊಗೋಬೇಕು. ಸರಿ ಮಿತ್ರರಿ, ಈಗ ನಾವು ಮಾತಾಡೋಮ ಲಸಿಕೆಯ ಬಗ್ಗೆ ನಾನು ನಿಮಗೆ ಬಳ್ಳಾರಿ ಮೇರಿ ಜಾನಲ್ಲಿ ಎಷ್ಟೊಂದು ಕಿರ್ಚಿ ಹೇಳಿದ್ದೀನಿ. ಅದು ಅಲ್ಲದೆ ಬಳ್ಳಾರಿಯ ಬೀದಿಗೆ ಹೋಗ್ಬಿಟ್ಟು ನಾವು ಆಂಬ್ಯುಲೆನ್ಸ್ ಮೇಲೆ ಮೈಕ್ ಇಟ್ಕೊಂಡ್ಬಿಟ್ಟು ಕಿರ್ಚಿದ್ದೀವಿ. ಈಗ ಸರ್ ನೀವು ಹೇಳಿ, ಹೂ ಕ್ಯಾನ್ ಟೇಕ್ ದ ವ್ಯಾಕ್ಸಿನ್ ಆ್ಯಂಡ್ ಹೂ ಇಸ್ ನಾಟ್ ಎಲಿಜಿಬಲ್ ಟು ಟೇಕ್ ದ ವ್ಯಾಕ್ಸಿನ್? ಓಕೆ, ವ್ಯಾಕ್ಸಿನ್ ಅನ್ನೋದು ನಿಮಗೆ ಸಂಜೀವಿನಿ ಅಂತ ಹೇಳ್ತೀನಿ ನಾನು. ವ್ಯಾಕ್ಸಿನ್ ನಾಟ್ ರೆಮ್ಡಿಸಿವಿರ್. ಯಾಕೆ ಗೊತ್ತಾ, ವ್ಯಾಕ್ಸಿನ್ ನಿಮ್ಮ ಬಾಡಿಯಲ್ಲಿ ಆ ವೈರಸ್ಸನ್ನು ಫೈಟ್ ಮಾಡೋಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಶಕ್ತಿಯನ್ನು ಕೊಡುತ್ತೆ. ಆಲ್ರೆಡಿ ರೆಡಿಮೇಡ್ ನಿಮ್ಮ ಬಾಡಿಯಲ್ಲಿರುವಂಥ ರೋಗನಿರೋಧಕ ಕಣಗಳೇನಿರ್ತಾವಲ್ಲ ಅದನ್ನು ಜಾಸ್ತಿ ವೃದ್ಧಿ ಮಾಡೋಕ್ಕೆ ಶಕ್ತಿಯನ್ನು ಕೊಡುತ್ತೆ. ಸೊ ಹಂಗಿದ್ದಾಗ ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. 18 ವರ್ಷ ಮೇಲ್ಪಟ್ಟು ಇರೋರೆಲ್ಲರೂ ಹಾಕ್ಸ್ಕೋಬೇಕು. ಕೆಲವೊಬ್ಬರು ಹಾಕ್ಸ್ಕೋಬಾರ್ದು ಅಂತ ಇದೆ, ಲೈಕ್ ಪ್ರೆಗ್ನೆಂಟ್ ಇರುವಂಥವ್ರು, ಅಥವಾ ನಿಮಗೆ ನಿಮ್ಮದು ರೋಗನಿರೋಧಕ ಶಕ್ತಿ ಕಡಿಮೆ ಇರೋವಂಥ ತೀರ ಬೆಡ್ ರಿಡನ್ ಇರ್ತಾರೆ, ಕ್ಯಾನ್ಸರ್ ಪೇಷಂಟ್ಸ್, ಇಮ್ಯುನೋಸಪ್ರೆಸೆಂಟ್ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ, ಅಥವಾ ಕೆಲವೊಬ್ಬರು ಅವರೂ ತೊಗೋಬೋದು, ಪ್ರೊವೈಡೆಡ್ ಸಬ್-ಆಪ್ಟಿಮಲ್ ರೆಸ್ಪಾನ್ಸ್ ಇರುತ್ತೆ. ಬಟ್ ಅದನ್ನು ಬಿಟ್ಟರೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಅಥವಾ ವ್ಯಾಕ್ಸಿನಿಗೆ ಎಲ್ಲೋ ಯಾವಾಗ ಒಂದು ಸರ್ತಿ ರಿಯಾಕ್ಷನ್ ಆದವ್ರಿಗೆ ವೆರಿ ರೇರ್. ವ್ಯಾಕ್ಸಿನ್ ಅವಾಗೆಲ್ಲ ಹಾಕ್ಸ್ಕೊಂಡು. ಸೊ ಆಲ್ಮೋಸ್ಟ್ ಎವ್ರಿಬಡಿ ಶುಡ್ ಟೇಕ್ ವ್ಯಾಕ್ಸಿನ್. ಇನ್ನೊಂದು ದೊಡ್ಡ ಸಮಸ್ಯೆ ಬರ್ತಾ ಇದೆ, ವ್ಯಾಕ್ಸಿನ್ ಶಾಪಿಂಗ್ ನಡೀತಾ ಇದೆ. ನನಗೆ ಕೋವ್ಯಾಕ್ಸಿನೇ ಬೇಕು, ನನಗೆ ಕೋವಿಶೀಲ್ಡೇ ಬೇಕು. ಎಂಥದ್ದು ಮಾರೆಯ, ನಾನು ಆಸ್ಟ್ರಾಜೆನಿಕಾ ಅವ್ರು ಮಾಡಿದ್ದು ಕೋವಿಶೀಲ್ಡ್ ಹಾಕ್ಕೊಂಡಿದ್ದೀನಿ, ಸಾಹೇಬರು ಕೋವ್ಯಾಕ್ಸಿನ್ ಹಾಕ್ಕೊಂಡಿದ್ದಾರೆ. ಯಾವುದೋ ಒಂದು ಒಳ್ಳೇದಂದರೆ ಇಬ್ಬರು ಅದೇ ಹಾಕ್ಕೊಂತಿದ್ವಲ್ಲ. ಬಳ್ಳಾರಿಯಲ್ಲಿ ಯಾವ ಡಾಕ್ಟರನ್ನು ನೋಡಿ, ಯಾರು ನೋಬಡಿ ಹ್ಯಾಸ್ ಗಾನ್ ಫಾರ್ ವ್ಯಾಕ್ಸಿನ್ ಶಾಪಿಂಗ್. ಯಾವುದು ಸಿಕ್ಕಿದೆ ಅದು ಹಾಕ್ಕೊಂಡಿದ್ದೀವಿ. ಪ್ರಪಂಚದಲ್ಲಿ ಮಾಡ್ತಾ ಇರೋ ಪ್ರತಿಯೊಂದು ವ್ಯಾಕ್ಸಿನ್ ಇಟ್ ಇಸ್ ಶೋಯಿಂಗ್ ವೆರಿ ಗುಡ್ ಇಮ್ಯುನೋಜೆನಿಕ್ ರೆಸ್ಪಾನ್ಸ್. ಅಮೆರಿಕಾದ ಫೈಸರ್ ಬಯೋಎನ್ಟೆಕ್ ಆಗ್ಬೋದು, ಮೊಡಾನಾ ಆಗ್ಬೋದು, ಜಾನ್ಸನ್ ಆಗ್ಬೋದು, ಅಥವಾ UK ನ ಆಸ್ಟ್ರಾಜೆನಿಕಾ ಆಗಿರ್ಬೋದು, ಅದೇ ನಮ್ಮ ಕೋವಿಶೀಲ್ಡ್ ಅದಾಗಿರ್ಬೋದು, ಅಥವಾ ರಷ್ಯಾದ ಸ್ಪುತ್ನಿಕ್ 5 ಆಗಿರ್ಬೋದು. ಯಾವುದಾದ್ರೂ ಅಡಿಕ್ವೇಟ್ ರಿಸರ್ಚ್ ಆದ ಮೇಲೇ ವ್ಯಾಕ್ಸಿನ್ಗೆ ಕ್ಲಿಯರೆನ್ಸ್ ಸಿಗುತ್ತೆ. ದಯವಿಟ್ಟು ಅವಾಯ್ಡ್ ದಿಸ್ ವ್ಯಾಕ್ಸಿನ್ ಶಾಪಿಂಗ್. ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ ನನಗೆ, ಸರ್ ಈ ಕೋವ್ಯಾಕ್ಸಿನ್ ಇದೆಯಾ, ನಾನು ಅದೇ ತಗೋಬೇಕು. ಯಾಕೆ ಮಾರೆ, ಯಾವುದಿದೆ ಅದು ತಗೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅನೀಶ್. ಈಗ ಮೊಬೈಲ್ ಶಾಪಿಂಗಿಗೆ ಹೋದಾಗ ಸ್ಯಾಮ್ಸಂಗ್ ತೊಗೋಬೇಕಾ, ಆ್ಯಪಲ್ ಐಫೋನ್ ತೊಗೋಬೇಕಾ, ಮೊಟ್ರೋಲಾ ತೊಗೋಬೇಕಾ? ಸೊ ಎಲ್ಲರ ಫಂಕ್ಷನ್ ಏನು, ಕಾಲ್ ರಿಸೀವ್ ಮಾಡೋದು, ವಾಟ್ಸಪ್ ನೋಡ್ಬೋದು, ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬೋದು, ನೋಡ್ಬೋದು. ಬೇಸಿಕ್ ಫಂಕ್ಷನ್ಸ್ ಎಲ್ಲ ಮೊಬೈಲ್ ಸೇಮ್ ಇರುತ್ತೆ. ಕಾಸ್ಟ್ ಜಾಸ್ತಿ ಇರುತ್ತೆ ಅಥವಾ ಫಂಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಮ ಬೇಸಿಕ್ ನೀಡ್ ರೀಚ್ ಆಯ್ತಲ್ಲ ಅಷ್ಟೇ. ಸೊ ಅದೇ ಥರ ವ್ಯಾಕ್ಸಿನ್, ನಿಮ್ಮದು ಕೋವ್ಯಾಕ್ಸಿನಾರು ತೊಗೊಳ್ರಿ, ಕೋವಿಶೀಲ್ಡಾರು ತೊಗೊಳ್ರಿ, ಅನೀಶ್ ಹೇಳ್ದಂಗೆ ಮಾಡರ್ನ ಯಾವುದಾದ್ರೂ ಇರಲಿ, ಸ್ಪುಟ್ನಿಕ್ ಯಾವುದಾದ್ರೂ ಇರಲಿ. ನಮಗೆ ಅವೈಲಬಿಲಿಟಿ ಏನಿದೆ, ನಮ್ಮ ರೋಗದಲ್ಲಿ
ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಪಾಸಿಟಿ ಇರೋದು ವ್ಯಾಕ್ಸಿನ್ ಒಂದೇ. ಸೊ ಯಾವುದೇ ವ್ಯಾಕ್ಸಿನನ್ನು ಶಾಪಿಂಗ್ ಮಾಡಬೇಡ್ರಿ, ಕ್ವಶನ್ಗಳನ್ನ ಕೇಳಬೇಡ್ರಿ, ನಿಮ್ಗೆ ಯಾವ್ದು ಸಿಗುತ್ತೆ ಅಂತ ತೊಗೊಳ್ರಿ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಇಟ್ ಪ್ರೊಟೆಕ್ಟ್ಸ್ ಮೋರ್ ದ್ಯಾನ್ 60 to 80% ವ್ಯಾಕ್ಸಿನ್. ನೀವು ಏನು ಇಲ್ದೇ ರೋಗ ಹಚ್ಕೊಳ್ಳೋ ಬದಲು ಫೈಟ್ ಮಾಡ್ತೀರಾ. ಸೊ ಆಲ್ವೇಸ್ ಫೈಟ್ ಈಸ್ ಸೇಫರ್ ದ್ಯಾನ್ ವಾರ್ ಅಂತ ಹೇಳ್ತಾರೆ. ವಾರಲ್ಲಿ ಡಿಸಾಸ್ಟರ್ ಡ್ಯಾಮೇಜ್ಗಳಾಗ್ತವೆ, ಫೈಟಲ್ಲಿ ಏನಾಗುತ್ತೆ, ಒಂದು ವಿನ್ ಆಗ್ತೀರಾ, ಒಂದು ಲಾಸ್ ಆಗ್ತೀರಾ. ಸೊ ಅದಕ್ಕೆ ಫೈಟ್ ಮಾಡೋಕ್ಕೆ ಶಕ್ತಿ ಕೊಡುವಂಥದ್ದು ವ್ಯಾಕ್ಸಿನ್. ವಾರ್ ಅಂದರೆ ಏನು, ನೀವು ವ್ಯಾಕ್ಸಿನ್ ತೊಗೊಳ್ಳಲ್ಲ, ಡ್ಯಾಮೇಜ್ ಆಗುತ್ತೆ, ಸತ್ತೋಗ್ತೀರ. ನೋಡಿ, ವ್ಯಾಕ್ಸಿನ್ ತಗೊಂಡ್ಮೇಲೆ ಕೂಡ ನಮಗೆ ಸೋಂಕು ಆಗ್ತಾ ಇದೆ ಅಂತ ಕೆಲವೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ಮಿತ್ರರೇ, ವ್ಯಾಕ್ಸಿನ್ ತಗೊಂಡಾದ್ಮೇಲೆ ನಿಮಗೆ ಮಾರ್ಬಿಡಿಟಿ ಕಡಿಮೆ ಇರುತ್ತೆ, ಅಂದರೆ ಸಿವಿಯಾರಿಟಿ ಆಫ್ ದಿ ಡಿಸೀಸ್ ಕಡಿಮೆ ಇರುತ್ತೆ. ನೀವು ತುಂಬ ಕಡಿಮೆ ಲಕ್ಷಣಗಳ ಜೊತೆ, ಕಡಿಮೆ ಕಾಂಪ್ಲಿಕೇಶನ್ಸ್ ಜೊತೆ ನೀವು ಮನೆಗೆ ಹೋಗ್ತೀರಾ. ರೀಸೆಂಟಾಗಿ ನೀವು ಗುಂಡೂರಾವನ್ ವಿಡಿಯೋ ನೋಡಿದ್ದೀರಾ, ಅವ್ರದ್ದು 2 ಡೋಸ್ ಆಗಿದ್ವು, ಬಂದರು ಆರಾಮಾಗಿ, ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರು, ಒಂದು 10 ದಿವಸದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರು. ಸರ್ ಹೇಳಿದಂಗೆ ನಮ್ಮ ಲಸಿಕೆಗಳು ನಮಗೆ ಒಂದು ಸಂಜೀವನಿ. ಸರ್, ಈಗ ನಾವು ಅವಾಗಿಂದ ಮಾತಾಡ್ತಾ ಇದ್ವಿ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಥರ್ಡ್ ವೇವ್ ಬಗ್ಗೆ. ಆ್ಯಂಡ್ ಸಾಕಷ್ಟು ಸತಿ ನಾವು ನೋಡ್ತಾ ಇದ್ದೀವಿ ಥರ್ಡ್ ವೇವ್ ಅಕ್ಟೋಬರಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಅಂತ. ಥರ್ಡ್ ವೇವ್ ನಿಜವಾಗ್ಲೂ ಬಂದರೆ ವಾಟ್ ವಿಲ್ ಬಿ ದಿ ಮೋಸ್ಟ್ ವಲ್ನರಬಲ್ ಪಾಪ್ಯುಲೇಷನ್? ಓಕೆ, ನಾನು ಹೇಳೋದು 18 ಇಯರ್ಸ್ ಕೆಳಗಡೆ ಇರೋವಂಥವ್ರು ವಲ್ನರೇಬಲ್ ಆಗ್ತಾರೆ. ಯಾಕೆಂದರೆ ಅವ್ರಿಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ, ಸ್ಟಡಿ ಮಾಡಿಲ್ಲ, 18 ಇಯರ್ಸ್ ಕೆಳಗಡೆ ಸೇಫ್ಟಿ ಸ್ಟಡಿ ಮಾಡಿಲ್ಲ ವ್ಯಾಕ್ಸಿನ್ ಬಗ್ಗೆ. ಸೊ ಅದಕ್ಕೆ ಇವಾಗೇನೋ ನಿನ್ನೆ ಒಂದು ಅನೌನ್ಸ್ ಮಾಡಿದೆ ಅಮೇರಿಕಾ, 15 to 18 ಇಯರ್ಸ್ ತಗೋವಂಥ ಒಂದು ವ್ಯಾಕ್ಸಿನ್ ಬಿಡ್ತಾ ಇದ್ದೀವಿ ಅಂತ. ಬಟ್ ಅದು ಇಂಡಿಯಾಗೆ ಅದನ್ನು ಅಪ್ಲಿಕೇಬಲ್ ಆಗಿಲ್ಲ. ಸೊ ಮೋಸ್ಟ್ ವಲ್ನರೇಬಲ್ ಅಂದರೆ 18 ಇಯರ್ಸ್ವರೆಗೂ ಪೀಡಿಯಾಟ್ರಿಕ್ಸ್ ಪೇಷಂಟ್ಸ್, ಅವ್ರಿಗೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸು ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ ಮಕ್ಕಳಿಗೆ. ಯಾಕಂದರೆ ವ್ಯಾಕ್ಸಿನ್ ಅಪ್ರೂವ್ ಆಗಿಲ್ಲ ಒಂದು. ಆಮೇಲೆ ಇನ್ನೊಂದು, ಅಬೋವ್ 60 ಇಯರ್ಸ್ ಅಂತೂ ವಲ್ನರೇಬಲ್ ಇದ್ದೇ ಇರ್ತಾರೆ. ಸೊ ಹೀಗಾಗಿ ಥರ್ಡ್ ವೇವು ನಿಮ್ಮ ಕೈಯಲ್ಲೇ ಇದೆ, ಸೆಕೆಂಡ್ ವೇವು ನಮ್ಮ ಕೈಯಲ್ಲೇ ಇತ್ತು. ನಾವೇ ಆ ವೇವನ್ನು ಸೃಷ್ಟಿ ಮಾಡಿದ್ವಿ, ನಾವೇ ಮತ್ತೆ ದೂಷಣೆ ಮಾಡ್ತಾಯಿದ್ದೀವಿ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ. ಹೊರಗಡೆ ಹೋಗಿ ಬರ್ತೀವಿ, ಮಾಸ್ಕ್ ಹಾಕ್ಕೊಳ್ಳಲ್ಲ, ಮಾಸ್ಕ್ ಕೆಳಗಡೆ ಇಳಿಸ್ಬಿಟ್ಟು ನಾವು ಇಂಟರ್ವ್ಯೂವಲ್ಲಿ ನೋಡಿ, ಆ್ಯಕ್ಚುಲಿ ನಾವು ಇಬ್ಬರು ಮಾಸ್ಕ್ ತೆಗೆದಿಲ್ಲ. ಯಾಕೆ ಅಂದರೆ ನಿಮ್ಗೊಂದು ನಿದರ್ಶನ ಆಗಲಿ ಅಂತ. ನಾವು ಮಾಸ್ಕ್ ತೆಗೆದು ಮಾತಾಡೋದಿತ್ತ ನಮ್ಮ ಮುಖಗಳು ಕಾಣಲಿ ಅಂತ, ಅದು ಉದ್ದೇಶ ಅಲ್ಲ ನಮ್ಮದು, ಸಂದೇಶ ಹೋಗಲಿ ಅಂತ. ಮಾಸ್ಕ್ ಯಾವಾಗಲೂ ತೆಗಿಬೇಡ್ರಿ. ಇಬ್ಬರು, ಒಬ್ಬ ಪಕ್ಕದಲ್ಲಿ ಇದ್ದಾರೆ ಅಂದರೆ ಮಾಸ್ಕ್ ಇರಲೇಬೇಕು. ಒಬ್ಬರೇ ಇದ್ದಾಗ ಮಾಸ್ಕ್ ತೆಗಿಬೋದು. ನೀವು ಒಬ್ಬರೇ ಕಾರ್ ಓಡಿಸ್ತಾ ಇದ್ದೀರಾ ಅಥವಾ ಒಬ್ಬರೇ ಇದ್ದೀರಾ, ನಿಮಗೆ ಫ್ರೆಶ್ ಆಕ್ಸಿಜನ್ ಬೇಕಾಗುತ್ತೆ ಅವಾಗ. ಮಾಡಿ ಮೇಲೆ ಒಬ್ಬರೇ ಇದ್ದೀರಾ, ಅವಾಗ ತೆಗಿ. ಪಕ್ಕದಲ್ಲಿ ಇನ್ನೊಂದು ಜೀವಿ ಇದೆ ಅಂದರೆ ಮಾಸ್ಕ್ ಕಂಪಲ್ಸರಿ. ಗೊತ್ತಿಲ್ಲ ನಿಮಗೆ ಅವ್ರು ಅಸಿಂಪ್ಟಮ್ಯಾಟಿಕ್ಕು, ನಾನು ಅಸಿಂಪ್ಟಮ್ಯಾಟಿಕ್ಕು ಅಂತ. ಸೊ ಇಬ್ಬರು ವ್ಯಾಕ್ಸಿನೇಟೆಡ್ ಇದ್ದೀವಿ, ಆದರೂ ನಾವು ಪ್ರೊಟೆಕ್ಷನ್ ಮಾಡ್ಕೋತಾ ಇದ್ದೀವಿ. ವ್ಯಾಕ್ಸಿನೇಷನ್ ಆದರೂ ಕೂಡ ಮಾಸ್ಕ್ ಕಂಪಲ್ಸರಿ. ವ್ಯಾಕ್ಸಿನೇಷನ್ ಯಾವತ್ತು ಯಾವುದೇ ಜಗತ್ತಲ್ಲಿ 100% ಕಂಪ್ಲೀಟಾಗಿ ನಿಮ್ಗೆ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದ್ರೂ 60 to 80% ಕೊಡುತ್ತೆ ನಿಮಗೆ ಹಾಗೆ. ಸೊ ಹಿಂಗಾಗಿ ಅನೀಶ್ ಅದ್ರ ಬಗ್ಗೆ ಭಾಳ ಹೇಳಿದ್ದಾರೆ ಆಲ್ರೆಡಿ ಪ್ರೀವಿಯಸ್ಲಿ. ಸೊ ವ್ಯಾಕ್ಸಿನೇಷನ್ ಆದರೂ ಕೂಡ ಮಾಸ್ಕ್ ಧರಿಸೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಭಾಳ ಮುಖ್ಯ ಆಗ್ತದೆ. ಸರ್, ಈಗ ನಮಗೆ ಡೆತ್ ಅಂದ ತಕ್ಷಣ ನಾವೆಲ್ಲರೂ ಹೆದರ್ಕೊಂಡ್ಬಿಡ್ತೀವಿ. ಹೌದು ಹೌದು. ಅದರಲ್ಲೂ ಯಂಗ್ ಪೇಷಂಟ್ಸ್ ಬಂದುಬಿಟ್ಟು ಅವರು ಕಾಂಪ್ಲಿಕೇಶನ್ಸನ್ನು ಹಿಟ್ ಮಾಡಿ ಅವರು ಸಾವನ್ನಪ್ಪಿದರೆ ಆ ಟ್ರಾಮಾ ಹೇಗಿರುತ್ತೆ? ಒಂದು ಮೆಂಟಲ್ ಟ್ರಾಮಾ ಆನ್ ಡಾಕ್ಟರ್ಸ್ ಆ್ಯಸ್ ವೆಲ್ ಆಸ್ ದಿ ಫ್ಯಾಮಿಲಿ. ಇದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು? ಯಂಗ್ಸ್ಟರ್ಸ್ಗೆ ಏನನ್ನ ನೀವು ಸಂದೇಶ ಕೊಡ್ತೀರಾ? ಯಂಗ್ಸ್ಟರ್ಸಲ್ಲಿ ರೋಗ ನಿರೋಧಕ ಶಕ್ತಿ ಭಾಳ ಇರುತ್ತೆ. ಸೊ ಅವ್ರು ಒಂದು ವಾರ ಆಗಲಿ 10 days ಆಗಲಿ ಅದು ಒಳಗಡೆ ನಡೆಯುವಂಥ ಕ್ರಿಯೆ ಅಥವಾ ವೈರಸ್ ಒಳಗಡೆ ಹೋಗಿ ನಿಮಗೆ ನಿಮೋನಿಯಾ ಮಾಡುವಂಥ ಸ್ಟೇಜ್ಗೆ ಹೋಗಿ ಅದು ಮಾಡೋವರೆಗೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ ಯಂಗ್ಸ್ಟರ್ಸ್ಗೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಆಕ್ಸಿಜನ್ ಲೆವೆಲ್ ಕಡಿಮೆ ಆದರೂ ಕೂಡ ಹಂಗೆ ತಿರುಗ್ತಾ ಇರ್ತಾರೆ. ನಾವು ಅದಕ್ಕೇನು ಹೇಳ್ತೀವಿ, ಹ್ಯಾಪಿ ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಹೇಳಿದೆ ನಾವು ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ. ಸೊ ಅವಾಗ ಏನಾಗುತ್ತೆ, ನಂಗೆ ಏನಾಗಿಲ್ಲ ಬಿಡು ಅಂತೇಳಿ ಲಾಸ್ಟಿಗೆ ಆಯಾಸ ಸ್ಟಾರ್ಟ್ ಆಗಿ ಬರ್ತಾರೆ. ನೋಡಿದ್ರೆ ಸ್ಯಾಚುರೇಷನ್ 40, 30, 50% ಇರುತ್ತೆ ಯಂಗ್ಸ್ಟರ್ಸಲ್ಲಿ. ಅಷ್ಟೊತ್ತಿಗಾಗಲೇ 5 to 7 ದಿನ ಆಗಿರುತ್ತೆ. ನಾವು ಇದಕ್ಕೆ ಆಕ್ಸಿಜನ್ಗೆ ಹಾಕ್ತೀವಿ, ಮಾಸ್ಕ್, ವೆರೈಟಿ ಆಫ್ ಮಾಸ್ಕ್ಸ್ ಎಲ್ಲ ಇರ್ತಾವೆ, ಹಾಕ್ತೀವಿ. ಸೊ 10th day ಹಂಗೆ ಬಂದಾಗ ಏನಾಗುತ್ತೆ, ಸಡನ್ನಾಗಿ ನಮ್ಮ ಬಾಡಿ ನಮ್ಮ ನ್ಯಾಚುರಲ್ ಆಗಿ ನಮ್ಮ ರೋಗ ನಿರೋಧಕ ಶಕ್ತಿಯೇ ನಮಗೆ ಮುಳುವಾಗುತ್ತೆ, ನಮ್ಮ ದೇಹನೇ ನಮಗೆ ಮುಳುವಾಗುತ್ತೆ. ಇಟ್ಸ್ ಅ ಡಬಲ್ ಎಡ್ಜ್ ಸ್ವರ್ಡ್. ಯಾಕಂದರೆ ನಮ್ಮ ಬಾಡಿ ಹೆಂಗಿದೆ ಅಂದರೆ, ದೇವರು ಸೃಷ್ಟಿ ಮಾಡಿದ್ದು ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಪ್ರೋಗ್ರಾಮ್ ಮಾಡಿದೆ. ರಕ್ತ ಕಣಗಳಿರ್ತಾವೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಕಣಗಳಿರ್ತಾವಲ್ಲ, ಮೆಮೊರಿ ಅಂತ ಇರುತ್ತೆ. ಇಂಥ ಒಂದು ವೈರಸ್ ಬಂದರೆ ಇದೇ ಟ್ರೂಪ್ ಹೋಗಬೇಕು, ಪೊಲೀಸ್ ಟ್ರೂಪ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಈ ಟ್ರೂಪ್ ಮಾತ್ರ ಫಸ್ಟ್ A ಟ್ರೂಪ್, B ಟ್ರೂಪ್ ಹೋಗಬೇಕು, ಅಥವಾ ಇನ್ನೊಂದು ಎಮರ್ಜೆನ್ಸಿ ಟ್ರೂಪ್ ಅಂತ ಬಾರ್ಡರ್ ಲೈನ್ ಫೋರ್ಸ್ ಅಂತ ಇರುತ್ತೆ. ಜಸ್ಟ್ ಕಂಪೇರ್ ಮಾಡಿ, ನಿಮ್ಮ ಸೈನ್ಯ ಹೆಂಗಿರುತ್ತೆ ದೇಶ ಪ್ರೊಟೆಕ್ಷನ್ ಮಾಡೋಕ್ಕೆ,
ನಮ್ಮ ದೇಹದಲ್ಲೂ ಕೂಡ ಹಂಗೆ ಇರುತ್ತೆ. ಸೊ ಈ ವೈರಸ್ಗೆ ಇದೇ ಟ್ರೂಪ್ ಹೋಗ್ಬೇಕಂತ ಇರುತ್ತೆ. ಸೊ ಹಂಗೆ ಹೋದಾಗ ಅದು ಜಾಸ್ತಿ ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು, ಗೊತ್ತಾಗಲ್ಲ. ಅಟ್ಯಾಕ್ ಮಾಡಬೇಕಂದ್ರೆ ಪ್ರತಿರೋಧ ಮಾಡಬೇಕು ಅಂತ ಪ್ರತಿರೋಧ ಮಾಡ್ತವೆ, ನಮ್ಮ ಸೆಲ್ಸನ್ನು ನಾವೇ ಕೊಲೆ ಮಾಡ್ಕೊಳ್ತೀವಿ. ಅವಾಗ ಏನಾಗುತ್ತೆ, ದೇಹ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಿ ಸಡನ್ನಾಗಿ ಸರ್ಜ್ ಆಗುತ್ತೆ. ನಾವು ಏನು ಹೇಳ್ತೀವಿ ಅದಕ್ಕೆ ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಸೈಟೋಕೈನ್ಸ್ ಅಂದರೆ ನಮ್ಮ ಇಮ್ಯುನಿಟಿ ಪ್ರೊಟೆಕ್ಷನ್ ಮಾಡುವಂಥ ಸೈನಿಕರವರು ಜಾಸ್ತಿ ಹೋಗ್ಬಿಡ್ತಾರೆ, ದಾಟ್ ಬಡ್ ಅಂತೆಲ್ಲ ಫೈಟ್ ಮಾಡಿ ಬ್ಲಡ್ಗಳೆಲ್ಲ ಬಂದು ಸತ್ತೋಗ್ತಾರೆ. ಸೈನ್ಯದಲ್ಲಿ ಹೆಂಗೆ ಸತ್ತೋಗ್ತಾರೆ. ನಾ ಆವಾಗಲೂ ಹೇಳಿದ್ದೆ, ವಾರ್ ಈಸ್ ಡೇಂಜರಸ್ ಅಂತ. ಸೊ ವಾರ್ ಆಗಿಬಿಡುತ್ತಲ್ಲಿ, ನಾಟ್ ಎ ಫೈಟ್. ವಾರ್ ಆದಾಗ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ನಮ್ಮ ಸಾವಿಗೆ ನಾವೇ ಕಾರಣ ಆಗ್ತೀವಿ. ಅದಕ್ಕೆ ಏನು ರೀಸನ್ ಅಂದರೆ ವಿ ನೆಗ್ಲೆಕ್ಟ್ ಅವರ್ ಸಿಂಪ್ಟಮ್ಸ್. ಹೌದು, ಖಂಡಿತವಾಗ್ಲೂ ಸರ್. ಸೊ ಯಂಗ್ಸ್ಟರ್ಸ್, ನಿಮ್ಗೆ ಏನು ಮೆಸೇಜ್ ಅಂದರೆ, ದಯವಿಟ್ಟು ರೆಕ್ಲೆಸ್ ಆಗಿರಬೇಡಿ. ಸ್ವಲ್ಪ ಸಿಂಪ್ಟಮ್ಸ್ ಬಂದ ತಕ್ಷಣ ರಿಪೋರ್ಟ್ ಮಾಡಿ, ಆಸ್ಕ್ ಯೋರ್ ಫಿಸಿಷಿಯನ್ ಫಾರ್ ಅನ್ ಅಡ್ವೈಸ್. ಆ್ಯಂಡ್ ನಿಮ್ಮನ್ನು ನೀವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಕೊಳ್ಳಿ. ನೀವು ಯಂಗ್ ಇದ್ದೀರಾ, ನಿಮ್ಗೆ ಯಾವುದೋ ಲಕ್ಷಣಗಳಿಲ್ಲ, ಆದರೂ ಒಂದು ಚಾರ್ಟ್ ಮಾಡಿಕೊಂಡು ಅದ್ರ ಮೇಲೆ ನಿಮ್ಮ ಟೆಂಪರೇಚರ್, ನಿಮ್ಮ SpO2, ನಿಮ್ಮ ಪಲ್ಸ್ ರೇಟ್, ಮತ್ತು ನಿಮ್ಗೆ ಏನನ್ನ ಸ್ವೆಲ್ಲಿಂಗ್ ಆಗಲಿ, ಏನನ್ನ ಇಚ್ಚಿಂಗ್ ಸೆನ್ಸೇಷನ್ ಆಗಲಿ, ಇಂಥವು ಏನು ಬಂದ್ರೂ ಅದ್ರ ಮೇಲೆ ನೋಟ್ ಮಾಡಿಕೊಂಡು ದಯವಿಟ್ಟು ಅದನ್ನು ವಾಟ್ಸಾಪ್ ಮುಖಾಂತರ ಅಥವಾ ಯಾವುದೋ ಒಂದು ಮೀಡಿಯಾ ಮುಖಾಂತರ ನಿಮ್ಮ ಫಿಸಿಷಿಯನ್ಗೆ ಇನ್ಫಾರ್ಮ್ ಮಾಡಿ. ಎವ್ರಿ ಡೇ ಯು ನೀಡ್ ಟು ಟಾಕ್ ಟು ಅ ಹೆಲ್ತ್ ಕೇರ್ ಎಕ್ಸ್ಪರ್ಟ್ ಆ್ಯಂಡ್ ದೆನ್ ಸ್ಲೀಪ್. ಕರೆಕ್ಟ್. ದಯವಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಹೀಗೆ ಹೊಸ ಸ್ಟ್ರೈನ್ಗಳು ಸರ್, ಹೊಸ ವೇರಿಯಂಟ್ಗಳು. ಈ ಡ್ರಾಮಾ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ, UK ಒಂದು ಸ್ಟ್ರೈನ್ ಬಂದಿತ್ತು, ಆಮೇಲೆ ಸೌತ್ ಆಫ್ರಿಕಾದಲ್ಲಿ ಒಂದು ಸ್ಟ್ರೈನ್ ಬಂತು, ಆಮೇಲೆ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ಡಬಲ್ ಮ್ಯೂಟೆಂಟ್ ಅಂತ, ಇನ್ನೊಂದು ಟ್ರಿಪಲ್ ಮ್ಯೂಟೆಂಟ್ ಅಂತ, ಈ ಹೊಸ ಸ್ಟ್ರೈನ್ಗಳು ಹುಟ್ಕೊಂಡು ಬರ್ತಾ ಇದ್ದಾವೆ ಸರ್. ಹೌ ಇಸ್ ದಿಸ್ ಪಾಸಿಬಲ್? ಹೌ ಇಸ್ ದಿಸ್ ವೈರಸ್ ಮೇಕಿಂಗ್ ನ್ಯೂ ಸ್ಟ್ರೈನ್ಸ್ ಆಫ್ ಇಟ್? ಸೊ ಒಳ್ಳೆ ಕ್ವಶನ್ನು. ಈ ಸ್ಟ್ರೈನ್ ಆಗೋಕ್ಕೆ ಕಾರಣ ನಾವೇ. ಮನುಷ್ಯರಲ್ಲಿ ಒಂದು ವೈರಸ್ ಅನ್ನೋದು ಪಾರ್ಟಿಕಲ್, ಅದು ಆ್ಯಕ್ಚುಲಿ ಅದಕ್ಕೆ ಜೀವ ಇರಲ್ಲ. ಯಾವುದೇ ವೈರಸ್ಗೆ ಅದಕ್ಕೆ ಜೀವ ಬಂದು ತನ್ನಾಗಿ ತಾನೇ ನಮ್ಮ ದೇಹದಲ್ಲಿ ಹೋಗಿ ಅದು ಫೈಟ್ ಮಾಡೋ ಶಕ್ತಿ ಇರಲ್ಲ. ಅದಕ್ಕೇನು ನಮಗೊಂದು ಜೀವಕೋಶ ಬೇಕು, ಒಂದು ಮನೆ ಬೇಕು. ಆ ಮನೆ ಒಳಗಡೆ ಕೂತ್ಕೊಂಡು ಆಟ ಆಡೋಕ್ಕೆ ಶಕ್ತಿ ಬೇಕು ಅದಕ್ಕೆ. ಅವಾಗ ಏನಾಗುತ್ತೆ, ನೀವು ಮಲ್ಟಿಪಲ್ ಆಗೋಕ್ಕೆ, ಅದು ಸ್ಟ್ರೈನ್ ಚೇಂಜ್ ಆಗೋಕ್ಕೆ ಕಾರಣ ಏನಂತಂದರೆ, ನಾವು ಬೇರೆ ಬೇರೆ ಥರದ ಲಕ್ಷಣಗಳಿರೋವಂಥವ್ರು, ಬೇರೆ ಬೇರೆ ವೈರಸ್ ಎಕ್ಸ್ಪೋಸ್ ಆದವರು, ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೈರಸ್ ಮಲ್ಟಿಪ್ಲಿಕೇಶನ್ ಆದಾಗ ಅದ್ರ ರೂಪಾಂತರ ಆಗ್ತಾ ಹೋಗುತ್ತೆ. ಹಾಗೆ ನಾವೇ ವಯಸ್ಸಾದಂಗೆ ನಮ್ಮ ಮುಖಗಳು ಚೇಂಜ್ ಆಗ್ತವೆ, ಬಣ್ಣಗಳು ಚೇಂಜ್ ಆಗ್ತವೆ. ಹೆಂಗಿದ್ದಾಗ ಬೇರೆ ಥರ ಇರ್ತೀವಿ, ಎಲ್ಡರ್ ಆದಾಗೆಲ್ಲ ಕೂದಲುಗಳೆಲ್ಲ ಉದುರು ಹೋಗ್ತವೆ, ಎಲ್ಲ ವಯಸ್ಸಾದಾಗ ರೂಪಾಂತರ ಆಗುತ್ತೆ. ವಯೋಸಹಜ ರೂಪಾಂತರ ಹೆಂಗಾಗುತ್ತೋ ಹಂಗೆ ವೈರಸ್ಸಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ಆಗಿ ಅದಕ್ಕೆ ಮ್ಯುಟೇಷನ್ ಅಂತ ಹೆಸರು ಕೊಡ್ತಾರೆ, ಬದಲಾವಣೆ. ಸೊ ಅದ್ರ ಜೆನೆಟಿಕ್ ಮಟೀರಿಯಲ್ ಏನಿರುತ್ತೆ ಬದಲಾವಣೆ ಆಗುತ್ತೆ. ಸೊ ಹಿಂಗಾಗಿ ಅದು ಭಾಳ ಹಾರ್ಮ್ಫುಲ್ ಇರ್ಬೋದು, ಹಾರ್ಮ್ಲೆಸ್ ಇರ್ಬೋದು. ಸೊ ಹಾರ್ಮ್ಫುಲ್ ಇರೋವಂಥದ್ದು ಆ್ಯಕ್ಚುಲಿ ಈಗ ನಮ್ಮ ಮ್ಯೂಟೇಷನ್, ನಮ್ಮ ಈಗ ಭಾರತ ದೇಶದಲ್ಲಿ ಬಂದಿರೋವಂಥದ್ದು. ಓಕೆ, B1617 ಅಂತೇನಿದೆ ಅಲ್ಲ, ಸೊ ಅದು ಮ್ಯುಟೇಷನ್. ಸೊ ಅದಕ್ಕೆ ಅದು ಭಾಳ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೆ. ಲೈಕ್ ಇಟ್ ಅಟ್ಯಾಕ್ಸ್ ಆನ್ ಲಂಗ್ಸ್ ಆ್ಯಂಡ್ ಇಟ್ ಅಟ್ಯಾಕ್ಸ್ ಆನ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಅಂದರೆ ನಮ್ಮದು ಹೊಟ್ಟೆಯಲ್ಲಿ ವಾಂತಿ ಭೇದಿ ಆಗೋದು, ಅಥವಾ ಆಯಾಸ ಜಾಸ್ತಿ ಮಾಡೋದು, ನಿಮೋನಿಯಾ ಜಾಸ್ತಿ ಮಾಡೋದು, ಸ್ಕಿನ್ ರ್ಯಾಷಸ್ ಮಾಡೋದು, ಅದು ಅಟಿಪಿಕಲಾಗಿ ಬಿಹೇವ್ ಮಾಡ್ತಾ ಇದೆ. ಯಾಕಂದರೆ ರೂಪಾಂತರಗೊಂಡಿದೆ ಅದು. ಖಂಡಿತವಾಗ್ಲೂ ಸರ್. ಅದಕ್ಕೆ ನಾವೇ ಕಾರಣ. ಯಾವುದೇ ವೈರಸ್ ಮ್ಯುಟೇಷನ್ ಆಗೋಕ್ಕೆ ಕಾರಣ ಮಾನವನ ಬಿಹೇವಿಯರ್. ಸರ್, ಈ ಹೊಸ ಸ್ಟ್ರೈನ್ಸ್ ಮೇಲೆ ನಮ್ಮ ವ್ಯಾಕ್ಸಿನ್ ಕೆಲಸ ಮಾಡುತ್ತಾ? ಈಗ ನಾನು ಲಸಿಕೆ ತಗೊಂಡಿದ್ದೀನಿ, ನೀವು ಲಸಿಕೆ ತಗೊಂಡಿದ್ದೀರಿ, ನಮ್ಮದು ಎಲ್ಲ ಕೋರ್ಸ್ ಮುಗ್ದಿದೆ, ಎರಡೂ ಆಗಿದೆ. ಫ್ಯೂಚರ್ ಏನೇ ಬೂಸ್ಟರ್ ಬಂದರೆ ಅವಾಗ ನೋಡೋಣ. ಬಟ್ ಸದ್ಯಕ್ಕೆ ಆಮೇಲೆ ಲೈಕ್ ನಮ್ಮ ವ್ಯಾಕ್ಸಿನ್ ಈ ಹೊಸ ಸ್ಟ್ರೈನ್ಸ್ ಮೇಲೆ ಕೆಲಸ ಮಾಡುತ್ತಾ? ಖಂಡಿತ ಸ್ವಲ್ಪ ಮಟ್ಟಿಗಾದರೂ ಮಾಡುತ್ತೆ, ಜಾಸ್ತಿ ಮಟ್ಟಿಗಾದರೂ ಮಾಡುತ್ತೆ ಅನ್ನೋದಕ್ಕೆ ಸ್ಟಡೀಸ್ ಬೇಕಾಗುತ್ತೆ. ಯಾಕಂದರೆ ಇವಾಗಿನ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ಬಟ್ ಬೇಸಿಕ್ ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಒಂದು ಮೊಬೈಲ್ ತೊಗೊಂಡಿರ್ತೀರ, ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡು ಸರ್ ನಾನು ಕಾಲ್ ರಿಸೀವ್ ಮಾಡ್ಬೋದಾ ಅಂತ ಕೇಳ್ದಂಗೆ ಆಯ್ತು, ಅಥವಾ ನಾನು ಡಯಲ್ ಮಾಡ್ಬೋದಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದಾ ಅಂತ ಮಾಡ್ಬೋದು. ಬಟ್ ಎಕ್ಸ್ಟ್ರಾ ಫೀಚರ್ಸ್ ನಮ್ಗೆ ಬೇಕಂದರೆ ಯು ವಿಲ್ ಗೋ ಫಾರ್ ಅಪ್ಗ್ರೇಡೆಡ್ ವರ್ಷನ್ ಆಫ್ ಮೊಬೈಲ್. ಸೇಮ್ ಹಂಗೆ ನೆಕ್ಸ್ಟ್ ವೇರಿಯಂಟಿಗೆ ಇನ್ನು ಮತ್ತು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರುತ್ತೆ ಮುಂದಿನ ವರ್ಷ. ಈ ವ್ಯಾಕ್ಸಿನೇಷನ್ 2 ತೊಗೊಂಡ್ಬಿಟ್ರೆ ನಾವು ಪ್ರೊಟೆಕ್ಷನ್ ಇಲ್ಲ, ನೆಕ್ಸ್ಟ್ ಇಯರ್ ತೊಗೋಬೇಕಾಗ್ಬೋದು. ಥರ್ಡ್ ವೇವ್ ಆದಮೇಲೆ ಇನ್ನೊಂದು ವೇರಿಯಂಟ್ ಬರ್ಬೋದು, ಇನ್ನೊಂದು ಮ್ಯುಟೇಟೆಡ್ ವೈರಸ್ ಬರ್ಬೋದು. ಅದಕ್ಕೆ ತಕ್ಕಂಗೆ ಮತ್ತು ವ್ಯಾಕ್ಸಿನ್ ರಿಸರ್ಚ್ ನಡೀತಾ ಇದೆ ಇನ್ನು. ಇಟ್ ಇಸ್ ನಾಟ್ ಎಂಡ್, ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಎಸ್ ಸರ್, ಖಂಡಿತ ಇಟ್ ಈಸ್ ಅ ಕಂಟಿನ್ಯೂಯಮ್. ಬಟ್ ಡೆಫಿನೆಟ್ಲಿ ಪ್ರೊಟೆಕ್ಷನ್. ಎಸ್, ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಿತ್ರರೇ, ವೈರಸ್ ಎಷ್ಟು ಚೇಂಜ್ ಆದರೂ, ಎಷ್ಟು ಮ್ಯೂಟೇಟ್ ಆದರೂ 97% ಆಫ್ ಇಟ್ ವಿಲ್ ಬಿ ಲೈಕ್ ದಿ ಪೇರೆಂಟ್ ಸ್ಟ್ರೇನ್. ಆ ಸ್ಪೈಕ್ ಪ್ರೋಟೀನ್ ಕೂಡ ಐಡೆಂಟಿಕಲ್ ಆಗೇ ಇರುತ್ತೆ. ನಮ್ಮ ವ್ಯಾಕ್ಸಿನ್ಗಳು ಇವಾಗ ಏನು ಮಾಡ್ತಿದ್ದೀವಲ್ಲ, ಎವ್ರಿಥಿಂಗ್ ಇಸ್ ಟಾರ್ಗೆಟಿಂಗ್ ದಿ ಸ್ಪೈಕ್ ಪ್ರೋಟೀನ್.
ಅದನ್ನೊಂದು ಗುರಿ ಇಟ್ಕೊಂಡು ನಾವು ಈ ವ್ಯಾಕ್ಸಿನ್ಗಳನ್ನು ಮಾಡ್ತಾ ಇದ್ವಿ. ಮಿಕ್ಕಿದ ವೈರಸ್ ಚೇಂಜ್ ಆದರೆ ಪರವಾಗಿಲ್ಲ, ನಮಗೆ ಈ ಪ್ರೋಟೀನ್ ಸ್ವಲ್ಪ ರಿಸೆಂಬಲೆನ್ಸ್ ಇದ್ದರೆ ಸಾಕು, ನಮ್ಮ ವ್ಯಾಕ್ಸಿನ್ ಅದರ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ದಯವಿಟ್ಟು ನೀವು ಯಾವುದೇ ತೊಂದರೆ ಇಲ್ದಂಗೆ ನಿಮ್ಮ ಏನು ಎಕ್ಸ್ಟ್ರಾ ಸೈಂಟಿಫಿಕ್ ಬ್ರೈನ್ಸನ್ನು ಯೂಸ್ ಮಾಡಲಾರ್ದೆ ಲಸಿಕೆಗೆ ನೀವು ಎಲಿಜಿಬಲ್ ಇದ್ದರೆ ದಯವಿಟ್ಟು ಲಸಿಕೆ ತಗೊಳ್ಳಿ. ಈಗ ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ವೈರಸ್ ಎಂಟ್ರಿ ಮೂಗಿಂದನೇ ಹೋಗುತ್ತೆ, ಬಾಯಿಂದನೇ ಹೋಗುತ್ತೆ. ಯಾಕಂತಂದರೆ ಅದು ಸ್ಪೈಕ್ ಪ್ರೋಟೀನ್ ಅನೀಶ್ ಹೇಳ್ದಂಗೆ ಅದು ಕರೆಕ್ಟ್ ಹೋಗೋಕ್ಕೆ ದಾರಿ ಎಲ್ಲಿದೆ, AC ರಿಸೆಪ್ಟರ್ಸ್ ಅಂತ ಇರ್ತದೆ. ಸೊ ಆ ರಿಸೆಪ್ಟರ್ ಅಂದರೆ ಅವು ಪ್ರೋಟೀನ್ಸ್ ರಿಸೆಪ್ಟರ್ಸ್, ಅಂದರೆ ಅದು ಬಾಗಿಲು, ಅದೇ ಬಾಗಿಲಲ್ಲಿ ಒಳಗೆ ಹೋಗೋಕ್ಕೆ ಮಾತ್ರ ಸಾಧ್ಯ ಅದಕ್ಕೆ. ಹೀಗಾಗಿ ಅದಕ್ಕೆ ತಕ್ಕಂಗೆ ನಾವು ಮಾಸ್ಕ್ ಪ್ರೊಟೆಕ್ಷನ್ ಯಾಕೆ ಹೇಳ್ತೀವಿ ಅಂದರೆ, ಬಾಯಿ ಮೂಗು ಯಾಕೆ ಕವರ್ ಮಾಡ್ತೀವಿ ಅಂದರೆ ಬೇರೆ ಕಡೆಯಿಂದ ಹೋಗೋಕ್ಕೆ ಚಾನ್ಸ್ ಇಲ್ಲ, ಅದಕ್ಕೆ ಕೈಯಿಂದನೋ ಕಾಲಿಂದನೋ ಹೋಗೋಕ್ಕೆ ಚಾನ್ಸ್ ಇಲ್ಲ, ನೀರಿಂದ ಬರಲ್ಲ. ಅದಕ್ಕೆ ಮಾಸ್ಕ್ ಯಾವಾಗಲೂ ಹಾಕೊಡ್ರಿ ಅನ್ನೋದು, ಸೊಳ್ಳೆಗಳಿಂದ ಬರಲ್ಲ, ಸೊಳ್ಳೆಯಿಂದನೂ ಬರಲ್ಲ, ಅದು ನಿಜ. ಸೊ ಹಿಂಗಾಗಿ ಎಷ್ಟೇ ಮ್ಯೂಟೇಷನ್ ಆದರೂ ಕೂಡ ಅನೀಶ್ ಹೇಳ್ದಂಗೆ ಅದ್ರ ಬೇಸಿಕ್ ಸ್ಟ್ರಕ್ಚರ್ ಅದೇ ಇರುತ್ತೆ, ಸ್ಪೈಕ್ ಪ್ರೋಟೀನ್ ಮುಖಾಂತರನೇ ಒಳಗೆ ಹೋಗ್ಬೇಕು ಅದು. ಸೊ ಹಿಂಗಾದಾಗ ವ್ಯಾಕ್ಸಿನ್ ಕೆಲಸ ಮಾಡೇ ಮಾಡುತ್ತೆ. ನೀವು ಹಂಗಂತ ನೀವು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ರಿಸರ್ಚ್ ಮಾಡೋಕ್ಕೆ ಹೋಗ್ಬೇಡ್ರಿ, ಗೆಟ್ ವ್ಯಾಕ್ಸಿನೇಟೆಡ್. ಡೆಫಿನೆಟ್ಲಿ ಸರ್. ಸರ್, ಈಗ ನಾವು ಕೋವಿಡಿನ ಬಗ್ಗೆ ನೋಡಿದ್ದೀವಿ. ಹೌದು. ಈ ಕೋವಿಡ್ ರಿಲೇಟೆಡ್ ಆಗಿ ಮೆಂಟಲ್ ಸ್ಟ್ರೆಸ್ ಅನ್ನೋದಿದೆ, ಪೇಷಂಟ್ಸ್ಗೊಂದೇ ಅಲ್ಲ ಡಾಕ್ಟರ್ಗಳಿಗೆ ಕೂಡ. ಈಗ ಮೆಂಟಲ್ ಸ್ಟ್ರೆಸ್ ಅನ್ಬೋದು, ಒಂದು ಕೋವಿಡ್ ಇನ್ಫೆಕ್ಷನ್ ಆದ ತಕ್ಷಣ ಅಯ್ಯೋ ಅದೊಂದು ಸ್ಟಿಗ್ಮಾ, ಸೊಸೈಟಿ ಏನು ಅನ್ಕೊಂತಾರೆ, ನನಗೆ ಕರೋನಾ ಬಂದುಬಿಟ್ಟಿದೆ ಅಂತ ಒಂದು ಹೆದರಿಕೆ. ಆಮೇಲೆ ಹಾಸ್ಪಿಟಲ್ಗೆ ಬಂದ ಮೇಲೆ ಅಲ್ಲಿ ಪಾಪ ಲೋನ್ಲಿ ಆಗಿಬಿಡ್ತಾರೆ, ಅಥವಾ ಹೋಮ್ ಐಸೋಲೇಷನಲ್ಲಿದ್ದಾಗೂ ಲೋನ್ಲಿ ಆಗ್ತಾರೆ. ಪೋಸ್ಟ್ ಕೋವಿಡ್ ಕೂಡ ಅವರು ಸ್ವಲ್ಪ ಅದೇ ಒಂದು ಮೆಂಟಲ್ ಟ್ರಾಮಾಲಿರ್ತಾರೆ. ಬಿಕಾಸ್ ನಮ್ಮ ಜನ ಇಡೀ ವಿಶ್ವ ತಿರುಗಾಡೋ ಜನ. ಫಾರ್ ಎಕ್ಸಾಂಪಲ್ ನಂದೆ, ಐ ಲವ್ ಟ್ರಾವೆಲಿಂಗ್. 2019 ನಾನು ಬಳ್ಳಾರಿ ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ. ಸೊ ಆ ಸಮಯದಲ್ಲಿ ಹೌ ಡು ವಿ ಮ್ಯಾನೇಜ್ ದಿಸ್ ಮೆಂಟಲ್ ಸ್ಟ್ರೆಸ್? ಆ್ಯಕ್ಚುಲಿ ಇದು ಮೇನ್ ನಾವು ಮಾತಾಡಬೇಕಾಗಿರೋದು ಇದು. ಒಂದು ರೀತಿ ಅಂದರೆ ಫಸ್ಟ್ ಟೈಮ್ ನಮಗೆ ಇದು ಶಾಕ್ ಕೊಡ್ತು ಲಾಸ್ಟ್ ಇಯರ್. ಶಾಕಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಶಾಕ್ ಕೊಡ್ತೀವಿ, ಶಾಕ್ ಮೇಲೆ ಶಾಕ್. ಇದರಲ್ಲಿ ಏನಾಗುತ್ತೆ, ಒಂದೇ ಒಂದು ಮಾಡ್ಬೋದು ಅಂದರೆ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಅಂದರೆ ಯಾವುದೇ ಡ್ರಗ್ಸ್ ಅಲ್ಲ, ಯಾವುದೇ ವ್ಯಾಕ್ಸಿನ್ ಅಲ್ಲ. ಅಲ್ಟಿಮೇಟ್ ಹೇಳ್ತಾ ಇರೋದು, ಮನೇಲಿರಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೋಬೇಕು, ಮಾಸ್ಕ್ ಹಾಕೋಬೇಕು. ಯಾಕಂದರೆ ಬಾಯಿಂದ ಬಾಯಿಗೆ ಹರಡುತ್ತೆ, ಮೂಗಿಂದ ಮೂಗಿನ ಹರಡುತ್ತೆ. ಹಾಗಿದ್ದಾಗ ಏನಾಗುತ್ತೆ, ಜನ ಜಾತ್ರೆಗಳು ಮಾಡೋದು, ಫಂಕ್ಷನ್ ಅಟೆಂಡ್ ಹೋಗೋದೆಲ್ಲ ಮಾಡ್ತಾರೆ, ಕ್ರೌಡ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಲಾಕ್ಡೌನ್ ಮಾಡಬೇಕಾಗುತ್ತೆ. ಮುಂಚೆ ರಿಕ್ವೆಸ್ಟ್ ಮಾಡ್ಕೋತಾರೆ, ವಾಲಂಟ್ರಿ ಲಾಕ್ಡೌನ್ ಮಾಡ್ಕೊಳ್ರಿ, ಮನೇಲಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳಲ್ಲ. ಎಸ್ಪೆಷಲಿ ಯೂತ್ಸ್ ಕೇಳಲ್ಲ, ತಿರುಗಾಡ್ತಿರ್ತಾರೆ, ಅನ್ನೆಸೆಸರಿ ತಿರುಗಾಡ್ತಿರ್ತಾರೆ. ಸೊ ಅದು ಮಾನವನ ಸಹಜ ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಇಂಥ ಪರಿಸ್ಥಿತಿಯಲ್ಲಾದರೂ ಸ್ವಲ್ಪ ಭಯ ಅನ್ನೋದಿರಬೇಕು. ಇಷ್ಟೊಂದು ಮೀಡಿಯಾದಲ್ಲಿ ತೋರಿಸ್ತಾರೆ ಡೆಡ್ ಬಾಡಿಗಳು ಹಾಗೆ ಹೀಗೆ ಅಂತ. ಆ ಭಯಕ್ಕೋಸ್ಕರನಾದರೂ ಮನೇಲಿರಲ್ಲ, ನೋಡ್ತಾರೆ, ಮತ್ತೆ ತಿರುಗಾಡ್ತಾರೆ. ಡೆಫಿನೆಟ್ಲಿ ಸರ್, ದ್ಯಾಟ್ ಈಸ್ ದೇರ್. ನೋಡಿ, ನಿಮಗಾಗಿ ನಾವು ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ನಮ್ಮ ತಾಯಿಗೆ ನಾನು ಎಷ್ಟು 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 ಪ್ರೀತಿ ಅಂದರೆ, ನನಗೆ ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಅಡ್ಮಿಷನ್ ಸಿಕ್ಕರೂ ನನಗೆ ಕಳಿಸಿರಲಿಲ್ಲ. ಈಗ ನಾನು ಮನೆಯಲ್ಲಿ ಇರ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ನನ್ನಿಂದ, ಬಿಕಾಸ್ ನಾನು ನಿಮಗಾಗಿ ಕೋವಿಡ್ ವಾರ್ಡ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನಿಂದ ಅವ್ರಿಗೆ ಸೋಂಕು ಆಗ್ಬೋದು ಅಂತ ನಾನು ಹೊರಗಡೆ ಇದ್ಬಿಟ್ಟು ಒಂದು ಸಣ್ಣ ಗೆಸ್ಟ್ ಹೌಸ್ ತಗೊಂಡು ಅಲ್ಲಿ ಇದ್ಬಿಟ್ಟು ನಿಮಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಂತ ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ. ಸೊ ವೆನ್ ವಿ ಕ್ಯಾನ್ ಸ್ಯಾಕ್ರಿಫೈಸ್ ಸೋ ಮಚ್, ನಿಮಗೇನು, ನಾವು ನಿಮ್ಮನ್ನ ಫ್ಯಾಮಿಲಿಯಿಂದ ದೂರ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ, ದಯವಿಟ್ಟು ಮನೆ ಒಳಗಡೆ ಇರಲಿ. ಅಲ್ಲ, ಡಾಕ್ಟರ್ಸಿಗೆ ಎಷ್ಟು ಮೆಂಟಲ್ ಸ್ಟ್ರೆಸ್ ಇರ್ತದೆ, ನಾಟ್ ಓನ್ಲಿ ಮೆಂಟಲ್, ಫಿಸಿಕಲ್ ಸ್ಟ್ರೆಸ್ ಬೋತ್. ಪೇಷಂಟ್ಸ್ ನೋಡೋದಲ್ದೇ ಬೆಳಗ್ಗೆ ಹೋದೋ ರಾತ್ರಿ ಬರೋಂಗೆ PP ಕಿಟ್ ಹಾಕ್ಕೊಂಡು ಸ್ವೆಟ್ಟಿಂಗ್ ಮಾಡಿಕೊಂಡು ಡಿಹೈಡ್ರೇಷನ್ ಮಾಡಿಕೊಂಡು ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ, ಹೋಗಿ ನೀರು ಕುಡಿಯೋಕ್ಕಾಗಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಮರ್ತು ಬಿಡ್ತಾನೆ ಒಂದು ಮನುಷ್ಯ ನ್ಯಾಚುರಲ್ ಇದನ್ನು. ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಪೇಷಂಟ್ಸ್ ಹೆಂಗೆ ಟ್ರೀಟ್ ಮಾಡಬೇಕು, ಆಕ್ಸಿಜನ್ ಇಲ್ಲ, ಆ ಪೇಷಂಟ್ ಸೀರಿಯಸ್ ಆಯ್ತು, ನಲ್ಲಿ ಶಿಫ್ಟ್ ಮಾಡಬೇಕು. ಅದ್ರ ಜೊತೆಗೆ ಬೇರೆಯವ್ರದ್ದೆಲ್ಲ ಕೇಳ್ತಾರೆ, ಅವರ ಆತಂಕ ಇದ್ದೇ ಇರುತ್ತೆ. ನಮ್ಮ ಪೇಷಂಟ್ ಹೆಂಗಿದ್ದಾರೆ, ನಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಅವ್ರಿಗೆ ನಾವು ಉತ್ತರ ಕೊಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ನಮಗೆ ಕೌನ್ಸಿಲಿಂಗ್ ಮಾಡೋರು ಯಾರೂ ಇಲ್ಲ, ವೈದ್ಯರೇ ಕೌನ್ಸಿಲಿಂಗ್ ಮಾಡೋರು ಯಾರಿಲ್ಲ, ನಮಗೆ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಲೆಕ್ಕ ಹಾಕಿ, ವೆನ್ ಡಾಕ್ಟರ್ ಕ್ಯಾನ್ ಟಾಲರೇಟ್ ಸೋ ಮಚ್, ವೈ ಡೋಂಟ್ ಯು ಟಾಲರೇಟ್ ವಿತೌಟ್ ಎನಿ ಪ್ರಾಬ್ಲಮ್ಸ್? ಮನೇಲಿರ್ರಿ, ಯಾಕೆ ತಿರುಗಾಡ್ತೀರಾ ಅನ್ನೆಸೆಸರಿ? ಬೇಕಷ್ಟಿದೆ ಮಾಡೋಕ್ಕೆ. ಬಟ್ ಒಂದು ಅದರ ಎಕನಾಮಿಕಲ್ ಪರಿಣಾಮ ಅಂತೂ ಆಗಿದೆ. ನಾವು ಐ ಅಗ್ರಿ. ಎಷ್ಟೊಂದು ಜನ ಬಡವರು ಇರ್ತಾರೆ, ಹೊರಗಡೆ ಹೋದ್ರೇ ಇನ್ಕಮ್ ಬರುತ್ತೆ ಅಂತ ಇರ್ತಾರೆ. ಬಟ್ ಇದು ನಮಗೊಬ್ಬರಿಗೆ ಆಗಿಲ್ಲ, ಜಗತ್ತಿಗೆಲ್ಲ ಆಗಿದೆ. ಸೊ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇರುತ್ತೆ. ನೀವು ಅಪ್ರೋಚ್ ಮಾಡಿ ನಿಮ್ಮ ಅಡ್ಮಿನಿಸ್ಟ್ರೇಟ್ರಿಗೆ, ಅದೆಲ್ಲ ಮಾಡಿ. ಬಟ್ ಏನಂದರೆ, ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕ್ಕೊಳ್ಳೋದು ಹೊರತು ಹಿಂಗೆ ಬೇಕಾಬಿಟ್ಟು ಅಡ್ಡಾಡಿದ್ರೆ 3rd ವೇವ್ ಬರುತ್ತೆ, ಪಾಸಿಬಲಿ 4th ವೇವ್ ಬರುತ್ತೆ. ಸೊ 4th ವೇವ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಬಟ್ ನೀವು ಕ್ರಿಯೇಟ್ ಮಾಡ್ತೀರ ಅಷ್ಟೇ. ಡೆಫಿನೆಟ್ಲಿ. ನೋಡಿ, ಲಾಕ್ಡೌನ್ ಎಷ್ಟು ಅನಿವಾರ್ಯ ಹೀಗೆ ಅಂದರೆ, ಈ ಚೈನನ್ನು ಬ್ರೇಕ್ ಮಾಡಬೇಕು ಅಂದರೆ ನಮಗೆ ಈಗ ಲಾಕ್ಡೌನ್ ಬೇಕೇ ಬೇಕು. ಕೆಲವೊಂದು ಜನ ಬುದ್ಧಿಜೀವಿಗಳು AC ಸ್ಟುಡಿಯೋಗಳಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ.
ಏನಂದ್ರೆ ಎಕಾನಮಿ ಹಾಳಾಗುತ್ತೆ ಸರ್, ದುಡ್ಡು ಕೆಟ್ಟೋಗುತ್ತೆ ಸರ್, ನಮಗೆ GDP ಬಿದ್ದ್ಬಿಡುತ್ತೆ ಸರ್. ಎಂಥದ್ದು ಮಾರೆ, ಪ್ರಾಣ ಇಲ್ಲ ಅಂದ್ರೆ ದುಡ್ಡನ್ನು ತಗೊಂಡು ನೀನು GDP ತಗೊಂಡು ಏನ್ ಮಾಡ್ಕೊಂತೀಯ ಹೇಳು? ಜಾನ್ ಹೇ ತೋ ಜಹಾನ್ ಹೇ ಅಂತ ಹಿಂದಿಯಲ್ಲಿ ಹೇಳ್ತೀವಿ ನಾವು. ಫಸ್ಟ್ ನಮ್ಮನ್ನ ನಾವು ಉಳಿಸ್ಕೊಳಮ್ಮ. ಖಂಡಿತವಾಗ್ಲೂ ನಮಗೆ ತೊಂದರೆ ಆಗುತ್ತೆ. ಕೆಲವೊಂದು ಜನ ಅವತ್ತಿನ ದುಡಿಮೆ ಅವತ್ತು ಮಾಡ್ಕೋಬೇಕು, ರಾತ್ರಿ ಹೋಗಿ ಮನೆಯಲ್ಲಿ ಹೋಗಿ ತಿನ್ಬೇಕು. ಸೊ ಅಂಥ ಸಮಯದಲ್ಲಿ ಸಾಕಷ್ಟು ಜನ ಫಿಲಾಂಥ್ರಫಿಸ್ಟ್ಗಳು ಹೊರಗಡೆ ಬಂದ್ಬಿಟ್ಟು ನಿಮಗೆ ರಾಷನ್ ಹಂಚ್ತಾ ಇದ್ದಾರೆ, ಬೇರೆ ಸೌಲಭ್ಯಗಳನ್ನು ಹಂಚ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸರ್ಕಾರ ಕೂಡ ಸ್ವಲ್ಪ ನಿಮಗೆ ಸೌಲಭ್ಯಗಳನ್ನು ಕೊಡ್ತಾ ಇದೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಕೆಲವೊಂದು ಜನ ಬಂದು ಅದನ್ನು ಪ್ಲೀಸ್ ಮಿಸ್ಯೂಸ್ ಮಾಡಬೇಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಸ್ವಲ್ಪ ತೊಂದರೆ ಆಗುತ್ತೆ, ಆ ತೊಂದರೆಯನ್ನು ಬೇರ್ ಮಾಡಿಕೊಂಡು ನಾವು ಮುಂದೆ ಹೋಗಮ್ಮ. ಲೆಟ್ ಇಸ್ ವಿನ್ ದಿಸ್ ಬ್ಯಾಟಲ್. ಈ ಕರೋನಾ ಏನು ಈ ಯುದ್ಧ ಇದೆ ನಮಗೆ, ಇದನ್ನು ನಾವು ಜಯಿಸೋಮ ಫಸ್ಟ್. ಆಮೇಲೆ ಬೇಕಾದರೆ ದೆನ್ ವಿ ವಿಲ್ ಫೋಕಸ್ ಆನ್ ಎಕಾನಮಿ ಆ್ಯಂಡ್ GDP, ದೆನ್ ವಿ ಕ್ಯಾನ್ ರೂಲ್ ದ ವರ್ಲ್ಡ್. ಒಂದು ಗಾದೆ ಮಾತಿದೆ, ಮುಂಚೆ ಹೇಳ್ತಾ ಇದ್ರು, ಬದುಕಿ ಏನಾದರೂ ಸಾಧಿಸು ಅಂತ. ಇವಾಗ ಏನಾದರೂ ಮಾಡಿ ಬದುಕಿ ತೋರಿಸು. ಹಂಗೆ ಬದುಕಕ್ಕೆ ನಾವು ದಾರಿ ಹುಡ್ಕೋಬೇಕು. ಬದುಕಕ್ಕೆ ನಮ್ಮ ಜೀವ ಉಳಿಸ್ಕೊಂಡ್ರೆ ನಮ್ಮ ಮುಂದೆ ಏನಾದರೂ ಸಾಧಿಸ್ಬೋದು. ಡೆಫಿನೆಟ್ಲಿ ಅದನ್ನು ಫಾಲೋ ಮಾಡಿ ಎಲ್ಲರೂ. ಸರ್ವೈವಲ್ ಇಸ್ ನಾಟ್ ಡಿಫಿಕಲ್ಟ್ ಮೈ ಫ್ರೆಂಡ್ಸ್. ನಾವು ನಮ್ಮ ಏನು ಮಿಸ್ಲಿನಿಯಸ್ ಎಕ್ಸ್ಪೆಂಡಿಚರ್ ಇಡ್ತೀವಾ, ಈ ಬ್ರ್ಯಾಂಡೆಡ್ ಶರ್ಟೇ ಬೇಕು, ಬ್ರ್ಯಾಂಡೆಡ್ ಪ್ಯಾಂಟೇ ಬೇಕು ಅಂತ ಅದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಕ್ರಾಸ್ ದಿಸ್ ಲಾಕ್ಡೌನ್. ದಯವಿಟ್ಟು ಈ ಕೋವಿಡ್ ವಾರಲ್ಲಿ ನಮಗೆ ಸಹಕರಿಸಿ ಪ್ಲೀಸ್. ನಮ್ಮ ಲೈಫನ್ನು ಸ್ವಲ್ಪ ಹ್ಯಾಪಿಯಾಗಿಡಿಸಿ. ಐ ವಿಶ್ ಇಫ್ ಐ ಹ್ಯಾಡ್ ಅ ಚಾನ್ಸ್ ಆಫ್ ಸ್ಟೇಯಿಂಗ್ ಅಟ್ ಹೋಮ್ ಸರ್. we would have enjoyed. You wish and your wish will be not fulfilled. Definitely. At least until this COVID wave doesn't subside. ನಿಮ್ಮ ಕೈಯಲ್ಲಿದೆ. ಎಷ್ಟು ನಾವು ಜಲ್ದಿ ಈ ಕೋವಿಡ್ ಅನ್ನು ನಾವು ಸೋಲಿಸ್ಬಿಟ್ರೆ ಐ ವಾಂಟ್ ಟು ಟೇಕ್ ಅ ಲೀವ್ ಫಾರ್ ಅಬೌಟ್ ಅ ವೀಕ್ ಅಂಡ್ ಸ್ಲೀಪ್ ಅಟ್ ಹೋಮ್. ಸೊ ಕೊನೆಗೆ ನಾನು ಏನು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಎಲ್ರಿಗೂ ಆಗಿರುವಂಥ ಆಘಾತ ಇದು, ಮನುಷ್ಯರಿಗೆ ಎಲ್ಲ ವರ್ಗದವರಿಗೂ ಆಘಾತ ಆಗಿದೆ. ಸೊ ವೈದ್ಯರ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಿದೆ, ವೈದ್ಯ ಸಮುದಾಯದ ಮೇಲೆ. ಸೊ ಹಿಂಗಾಗಿ ನಮ್ಮ ಸಮುದಾಯದ ಪ್ರೆಷರ್ ಕಡಿಮೆ ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿದೆ ಅದೆಲ್ಲ. ಸೊ ನೀವು ಭಯ ಪಡೋದು ಅವಶ್ಯಕತೆ ಇಲ್ಲ, ಮಾನಸಿಕ ಸ್ಥಿಮಿತ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೋ ಮೀಡಿಯಾಗಳನ್ನು ನೋಡಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಮನೆಯಲ್ಲಿರ್ರಿ, ಮಾಸ್ಕ್ ಹಾಕ್ಕೊಳ್ಳಿ, ಗುಂಪಲ್ಲಿ ಹೋಗಬೇಡಿ. ಆಮೇಲೆ ಇನ್ನೂ 1 ವರ್ಷ ನೀವು ಮಾಸ್ಕ್ ಹಾಕ್ಕೊಂಡೇ ಅಭ್ಯಾಸ ಮಾಡ್ಕೋಬೇಕು. ಇದನ್ನು ಈ ಥರ ಮಾಡೋದ್ರಿಂದ ಥರ್ಡ್ ವೇವನ್ನು ತಡೆಗಟ್ಟು ನಿಮ್ಮ ಕೈಯಲ್ಲಿದೆ. ಮತ್ತು ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಸ್ಟಾರ್ಟ್ ಆಗಿದೆ, ವ್ಯಾಕ್ಸಿನೇಷನ್ ಎಲ್ಲರೂ ಹಾಕಿಸ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಥರ್ಡ್ ವೇವನ್ನು ಇಷ್ಟು ಗಂಭೀರವಾಗಿ ನೋಡೋಕ್ಕಾಗಲ್ಲ. ಆಮೇಲೆ ನೀವು ಮಾಮೂಲಾಗಿ ಮುಂದಿನ ವರ್ಷನಾದರೂ ಅಟ್ಲೀಸ್ಟ್ ನೀವು ಮಾರ್ಕೆಟಿಗೆ ಹೋಗಿ ನಾರ್ಮಲ್ ಜೀವನ ಸಾಗಿಸ್ಬೋದು ಅನ್ನೋಂಥ ಕನಸನ್ನು ನನಸು ಮಾಡ್ಕೋಬೋದು. ನೀವು ಇವಾಗಲೇ ನಾ ಎಲ್ಲ ಮಾಡ್ಕೋತೀನಿ ಅಂತಂದರೆ ಥರ್ಡ್ ವೇವ್ ಅಲ್ಲ, ಫೋರ್ತ್ ವೇವ್ ಅಲ್ಲ, ಎಷ್ಟೊಂದು ವೇವ್ಗಳು ಬಂದು ಸರ್ವನಾಶ ಆಗುತ್ತೆ. ಅದಕ್ಕಾಗಲಾರ್ದಂಗೆ ಕಾರಣ ಪಬ್ಲಿಕ್ ಮೂವ್ಮೆಂಟ್. ವೈರಸ್ ತಾನೇ ಮೂವ್ ಆಗಲ್ಲ, ನೀವೇ ಮೂವ್ ಮಾಡಿಸ್ಬಾರ್ದು. ನೀವು ಸ್ಟ್ಯಾಂಡ್ ಸ್ಟಿಲ್ ಆದರೆ ವೈರಸ್ ಸತ್ತೋಗ್ಬಿಡುತ್ತೆ. ಇದೇ ನನ್ನ ಸಂದೇಶ. ಡೆಫಿನೆಟ್. ಇವತ್ತು ಮೀಡಿಯಾದ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೆಗೆಟಿವಿಟಿ ಮಾರಾಟ ಆಗ್ತಾ ಇದೆ. ದಯವಿಟ್ಟು ಆ ನೆಗೆಟಿವಿಟಿಗೆ ವಿಕ್ಟಿಮ್ಸ್ ಆಗಬೇಡಿ. ಹಾಗೆ ದುಷ್ಪ್ರಚಾರ, ಮಿಸ್ಇನ್ಫಾರ್ಮೇಷನ್, ಇದನ್ನು ಒಂದು ಇನ್ಫೋಡೆಮಿಕ್ ಅಂತೀವಿ, ಆ ಇನ್ಫೋಡೆಮಿಕ್ಕು ಕೂಡ ನೀವು ವಿಕ್ಟಿಮ್ಸ್ ಆಗಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಹೈ ಇಟ್ಕೊಳ್ಳಿ, ನಿಮ್ಮ ಒಂದು ಸ್ಟ್ರೆಂತನ್ನು ಹೈ ಇಟ್ಕೊಳ್ಳಿ. ವಿ ವಿಲ್ ಗೆಟ್ ಥ್ರೂ ದಿಸ್ ಕೋವಿಡ್ ಸಿಚುವೇಶನ್ ಆ್ಯಂಡ್ ವಿ ವಿಲ್ ಕಮ್ ಔಟ್ ಆಫ್ ಇಟ್ ವಿಕ್ಟೋರಿಯಸ್ಲಿ. ಸರ್ವೇ ಜನ ಸುಖಿನೋ, ಸರ್ವೇ ಸಂತು ನಿರಾಮಯ.